ನಮಸ್ಕಾರ ಸ್ನೇಹಿತರೆ, ಇದು ಕ್ಲೋಸ್ ಟೆಸ್ಟ್ ಅನ್ನೋ ಲೆಸನ್ ಮೇಲೆ ಫಸ್ಟ್ ವಿಡಿಯೋ. ನಿಮಗೆ ಗೊತ್ತಿರುತ್ತೆ, ಯಾವ ಎಕ್ಸಾಮ್ ಆದರೆ ಕೂಡ ಕ್ಲೋಸ್ ಟೆಸ್ಟ್ ಅನ್ನೋ ಕ್ವಶನ್ ಗ್ಯಾರಂಟಿ ಆಗಿರುತ್ತೆ. ಪ್ರಿಲಿಮ್ಸ್ ಆದರೆ 5 ಮಾರ್ಕ್ಸ್ ಇರುತ್ತೆ, ಮೇನ್ಸ್ ಆದರೆ 10 ಮಾರ್ಕ್ಸ್ ಇರುತ್ತೆ. ಒಂದೊಂದು ಸಲ ಮೇನ್ಸ್ ಎಕ್ಸಾಮ್ನಲ್ಲಿ 2 ಕ್ಲೋಸ್ ಟೆಸ್ಟ್ಸ್ ಕೂಡ ಇರ್ಬೋದು. 2 ಕಾಂಪ್ರಿಹೆನ್ಷನ್ಸ್ ಜಾಸ್ತಿ ಇರ್ತವೆ ಮೇನ್ಸ್ ಎಕ್ಸಾಮ್ನಲ್ಲಿ, ಬಟ್ 2 ಕ್ಲೋಸ್ ಟೆಸ್ಟ್ಸ್ ಕೂಡ ಇರೋ ಚಾನ್ಸಸ್ ಇವೆ. 2 ಇರದಾಗ ಹೋದರೆ ಕೂಡ ಒಂದು ಏನೋ ಗ್ಯಾರಂಟಿಯಾಗಿರುತ್ತೆ. ಕ್ಲೋಸ್ ಟೆಸ್ಟ್ ಅಂದರೆ ಸ್ಪೆಲ್ಲಿಂಗ್ ನೋಡಿ, CLOSE ಅಲ್ಲ, CLOZE. ಕ್ಲೋಸ್ ಅಂದರೆ ಎ ಪ್ಯಾರಾಗ್ರಾಫ್ ಇಂಥದ್ದು. ಎ ಪ್ಯಾರಾಗ್ರಾಫ್ ಚಿಕ್ಕದಾಗಲಿ ದೊಡ್ಡದಾಗಲಿ, ಎ ಪ್ಯಾರಾಗ್ರಾಫ್ ವಿಚ್ ಕಂಟೈನ್ಸ್ ಬ್ಲ್ಯಾಂಕ್ಸ್ ದಟ್ ನೀಡ್ ಕರೆಕ್ಟ್ ಆಲ್ಟರ್ನೇಟಿವ್ಸ್. ಅಂದರೆ ಬ್ಲ್ಯಾಂಕ್ಸ್ ಇರ್ತವೆ, ಬ್ಲ್ಯಾಂಕ್ಸ್ನಲ್ಲಿ ಸರಿಯಾದ ವರ್ಡ್ ಇಟ್ಟರೆ ಆ ಸೆಂಟೆನ್ಸ್ಗೆ ಯಾವ ಮೀನಿಂಗ್ ಬರಬೇಕೋ ಆ ಮೀನಿಂಗ್ ಬರುತ್ತೆ. ಅಂಥ ರೈಟ್ ವರ್ಡ್ಸ್ ಇಟ್ಟರೆ ಫಿಲ್ ಆಗಿಬಿಡೋ ಒಂದು ಪ್ಯಾರಾಗ್ರಾಫ್ನ ಕ್ಲೋಸ್ ಪ್ಯಾರಾಗ್ರಾಫ್ ಅಂತಾರೆ. ಅದರ ಮೇಲೆ ಮಾರ್ಕ್ಸ್ ಇದ್ದರೆ ಕ್ಲೋಸ್ ಟೆಸ್ಟ್ ಅಂತ ಅಂತಾರೆ. ಇಟ್ ಈಸ್ ಟು ಟೆಸ್ಟ್ ವೆದರ್ ದ ಸ್ಟೂಡೆಂಟ್ಸ್ ಕ್ಯಾನ್ ಪ್ರೊವೈಡ್ ಕರೆಕ್ಟ್ ಆಲ್ಟರ್ನೇಟಿವ್ಸ್ ಫಾರ್ ದ ಗಿವೆನ್ ಬ್ಲ್ಯಾಂಕ್ಸ್ ಅನ್ನೋ ಕ್ವಶನ್ ಇದು. ಇದರಲ್ಲಿ 3-4 ಮಾಡಲ್ಸ್ ಇವೆ. ಇದು ಕನ್ವೆನ್ಷನಲ್ ಮಾಡಲ್, ಅಂದರೆ ಭಾಳ ದಿವಸದಿಂದ ಈ ಮಾಡಲ್ ಬರ್ತಾ ಇದೆ. ಯಾವುದಾದರೆ ಭಾಳ ದಿವಸದಿಂದ ಬರ್ತಾ ಇದೋ ಚೇಂಜ್ ಆಗದಾಗಿ ಅದನ್ನು ಕನ್ವೆನ್ಷನಲ್ ಮಾಡಲ್ ಅಂತ ಅಂತಾರೆ. ಇದ್ರ ಮೇಲೆ ಇದೆಲ್ಲ ಇನ್ನು ಬೇರೆಯವು ಕೂಡ ಇವೆ. ಕಾಂಟೆಂಪ್ರರಿ ಮಾಡಲ್ ಅಂದರೆ ಹೊಸದು, ಲೇಟೆಸ್ಟ್ ಅಂತ ಅದು. ಅಂದರೆ ಎಕ್ಸಾಮ್ಸ್ನಲ್ಲಿ ಲೇಟೆಸ್ಟ್ ಆದರೂ ಕೊಡ್ಬೋದು, ಇಲ್ಲದ್ರೆ ಇಷ್ಟು ಮುಂಚೆ ಕೂಡ ಕೇಳಿದ್ದೋ ಕ್ವಶನ್ ಕೂಡ ಕೊಡ್ಬೋದು. ಅಂದರೆ ದೇ ಕ್ಯಾನ್ ಆಸ್ಕ್ ಎ ಕನ್ವೆನ್ಷನಲ್ ಮಾಡಲ್ ಲೈಕ್ ದಿಸ್ ಆರ್ ಎ ಕಾಂಟೆಂಪ್ರರಿ ಮಾಡಲ್ ಲೈಕ್ ದ ಒನ್ ವಿಚ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ಕೇಳ್ಬೋದು. ಆದರೆ ಸ್ನೇಹಿತರೆ, ನೀವು ಕ್ಲೋಸ್ ಟೆಸ್ಟನ್ನ ಆನ್ಸರ್ ಮಾಡೋದಕ್ಕೆ ಭಾಳ ಟೈಮ್ ತಗೋದಾಗಿ ನೋಡ್ಕೋಬೇಕು. ಯಾಕಂದರೆ ಯಾವ ಕ್ವಶನ್ ಪೇಪರ್ನಲ್ಲಿ ಆದರೆ ಕೂಡ ಇದು ಗ್ಯಾರಂಟಿಯಾಗಿರುತ್ತೆ ಕ್ಲೋಸ್ ಟೆಸ್ಟ್. ಸ್ವಲ್ಪ ಜಾಗ್ರತೆಯಾಗಿದ್ದರೆ ನಾವು ಇದರಲ್ಲಿ ಫುಲ್ ಮಾರ್ಕ್ಸ್ ತಂದ್ಕೋಬೋದು, ಅಟ್ಲೀಸ್ಟ್ 1-2 ಕಮ್ಮಿ ಹಾಕೊಂಡು ತಂದ್ಕೋಬೋದು. ಅಂದರೆ 5 ಮಾರ್ಕ್ಸ್ ಕ್ವಶನ್ ಆದರೆ 3 ಮಾರ್ಕ್ಸ್ ತಂದ್ಕೋಬೋದು ಸುಲಭವಾಗಿ. ಇನ್ನು ಸ್ವಲ್ಪ ಜಾಗ್ರತೆಯಾಗಿದೆ 4 ತಂದ್ಕೋಬೋದು. 10 ಮಾರ್ಕ್ಸ್ ಕ್ವಶನ್ ಕೊಡ್ತಾರೆ, ಮೇನ್ಸ್ನಲ್ಲಿ 10 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ಗೆ ಇರುತ್ತೆ ಮೇನ್ಸ್ ಪೇಪರ್ನಲ್ಲಿ. ಸಮ್ಟೈಮ್ಸ್ 8 ಮಾರ್ಕ್ಸ್ ಕೂಡ ಇರುತ್ತೆ, 8, 9, 10 ಆಗಿರುತ್ತೆ. ಈ 8 ಮಾರ್ಕ್ಸ್ಗೆ ಇಫ್ ಯು ಆರ್ ಬಿಟ್ ಕೇರ್ಫುಲ್ ಯು ಕ್ಯಾನ್ ಇವನ್ ಸ್ಕೋರ್ 6 ಮಾರ್ಕ್ಸ್. ದಿಸ್ ಈಸ್ ಈಸಿಯರ್ ದೆನ್ ಅದರ್ ಕ್ವಶನ್ಸ್ ಆ್ಯಕ್ಚುಲಿ. ಸರಿ, ನಿಮಗಿದು ಚೆನ್ನಾಗಿ ಈಸಿಯಾಗಿ ಸಾಲ್ವ್ ಮಾಡಬೇಕು, ಆ್ಯಕ್ಯುರಸಿ ಇರಬೇಕಂದ್ರೆ ನಿಮಗೆ ಇಲ್ಲಿರೋ ವರ್ಡ್ಸ್ ಮೀನಿಂಗ್ಸ್ ಗೊತ್ತಿರಬೇಕು. ಅಂದರೆ ವೊಕ್ಯಾಬುಲರಿ ಸ್ವಲ್ಪ ನೀವು ಕಲ್ತಿರಬೇಕು. ಈ ವರ್ಡ್ಸ್ ಅರ್ಥ ಆದರೆ ಇನ್ನು ಸ್ವಲ್ಪ ಟೈಮ್ ಸೇವ್ ಆಗಿತ್ತು ನಿಮಗೆ. ಅದಕ್ಕೋಸ್ಕರ ನಿಮಗೆ ನಾನು ಸ್ವಲ್ಪ ವರ್ಡ್ಸ್ ಅಂಡರ್ಲೈನ್ ಮಾಡಿದ್ದೀನಿ. ಯೆಲ್ಲೋ ಕಲರ್, ಅರ್ಶಿಣ ಕಲರ್ ಇಂಕ್ನಿಂದ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಅದಕ್ಕೆ ನಾನು ಮೀನಿಂಗ್ಸ್ ಹೇಳ್ತೀನಿ, ನೀವು ಫಾಸ್ಟಾಗಿ ನೋಟ್ ಮಾಡಿಕೊಳ್ಳ್ರಿ. ನೋಟ್ಬುಕ್ನಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಮ ಮನೆಯಲ್ಲಿ ಆ ರೂಮ್ನಲ್ಲಿ ಪೆನ್ ತೊಗೊಂಡು ನೋಟ್ ಮಾಡಿಕೊಳ್ಳ್ರಿ. ಇದನ್ನು ಫಸ್ಟ್ ವರ್ಡ್ ಟೆರೈನ್ಸ್. ಟೆರೈನ್ಸ್ ಅಂದರೆ ಲ್ಯಾಂಡ್ಸ್, ಒಂದು ಭೂಮಿ, ಅರ್ತ್ ಆರ್ ಲ್ಯಾಂಡ್. ಆದಮೇಲೆ ಕಾಶಿಯಸ್ ಟ್ರೀಡಿಂಗ್. ಕಾಶಿಯಸ್ ಅಂದರೆ ಜಾಗೃತವಾಗಿ, ಕೇರ್ಫುಲ್. ಟ್ರೀಡಿಂಗ್ ಅಂದರೆ ವಾಕಿಂಗ್, ಮೂವಿಂಗ್. ಟ್ರೇಡಿಂಗ್ ಅಲ್ಲ, ಟ್ರೀಡಿಂಗ್, TREADING, ಮೂವಿಂಗ್. ಪ್ರಾಮಿನೆಂಟ್ ಇಂಪ್ಲಿಕೇಶನ್ಸ್. ಪ್ರಾಮಿನೆಂಟ್ ಅಂದರೆ ಇಂಪಾರ್ಟೆಂಟ್, ಇಂಪ್ಲಿಕೇಶನ್ಸ್ ಅಂದರೆ ಸಜೆಷನ್ಸ್, ಸೂಚನೆಗಳು, ಸಜೆಷನ್ಸ್. ಹಾಗೆ ಮಿಸಿವ್ ಅಂದರೆ ಎನ್ ಅಫಿಷಿಯಲ್ ಲೆಟರ್, ಎ ಲೆಟರ್ ಫ್ರಮ್ ದ ಗವರ್ಮೆಂಟ್, ಎ ಕಮ್ಯುನಿಕೇಷನ್ ಫ್ರಮ್ ದ ಗವರ್ಮೆಂಟ್. ಹಾಗೆ ಅಲೆಜ್ಡ್ಲಿ ಅಂದರೆ ಒಂದು ಆರೋಪಣೆ ಮಾಡಿದಾಗೆ, ಇನ್ನೂ ರುಜುವಾಗಿಲ್ಲ, ಇನ್ನೂ ಪ್ರೂವ್ ಆಗಿಲ್ಲ. ಅಲೆಜ್ಡ್ಲಿ ಇವರು ಮಾಡಿರ್ಬೋದು ಅಂತ ಒಂದು ಆರೋಪಣೆ. ಪೊಟ್ರೇಡ್ ಅಂದರೆ ಪ್ರೆಸೆಂಟೆಡ್, ಶೋಡ್
ಎಕ್ಸಿಬಿಟೆಡ್, ಡೆಪಿಕ್ಟೆಡ್ ಅಂತ ಅರ್ಥ. ಶೋಡ್, ಡಿಸ್ಟಾರ್ಟೆಡ್, ವಕ್ರೀಕರಣೆ ಮಾಡೋದು, ಅಂದರೆ ಜರುಗಿದ್ದು ಒಂದು ಹೇಳಿದ್ದು ಇನ್ನೊಂದು, ಅದನ್ನು ಡಿಸ್ಟಾರ್ಷನ್ ಅಂತಾರೆ. ಚೇಂಜ್, ಟ್ವಿಸ್ಟ್ ಮಾಡೋದು, ಡಿಸ್ಟಾರ್ಟೆಡ್. ಹಾಗೆ ಮುಂದಕ್ಕೆ ಬಂದರೆ ಏರಿಂಗ್. ಏರಿಂಗ್ ಅಂದರೆ ರೇಡಿಯೋದಲ್ಲಾಗಲಿ ಟಿ ವಿನಲ್ಲಾಗಲಿ ನಾವು ನಮ್ಮ ಐಡಿಯಾಸ್ ಹೇಳಿದ್ರೆ ಅದನ್ನು ಏರಿಂಗ್ ಅಂತಾರೆ. ಬ್ರಾಡ್ಕಾಸ್ಟಿಂಗ್, ಟೆಲಿಕಾಸ್ಟಿಂಗ್ ಅಂತಾರಲ್ಲ ಅದು. ಎಕ್ಸ್ಪ್ರೆಸ್ಸಿಂಗ್, ಏರಿಂಗ್ ಅಂದರೆ ಎಕ್ಸ್ಪ್ರೆಸ್ಸಿಂಗ್. ಆದಮೇಲೆ ಪರ್ಸೊನೆಲ್, ಸ್ಪೆಲ್ಲಿಂಗ್ ನೋಡ್ರಿ, NNEL. ಪರ್ಸೊನೆಲ್ ಅಂದರೆ ಎಂಪ್ಲಾಯೀಸ್, ವರ್ಕರ್ಸ್, ಸ್ಟಾಫ್ ಮೆಂಬರ್ಸ್ ಆಫ್ ಎನಿ ಡಿಪಾರ್ಟ್ಮೆಂಟ್. ಆರ್ಮಿ ಪರ್ಸನಲ್, ಮಿಲಿಟರಿ ಪರ್ಸನಲ್ ಅಂದರೆ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇರೋ ಎಂಪ್ಲಾಯೀಸ್, ಅಂದರೆ ಸೋಲ್ಜರ್ಸು, ಅವ್ರ ಮೇಲೆ ಅಧಿಕಾರ ಅದಕ್ಕೆ ಇರ್ತಾರಲ್ಲ ಅಂಥವ್ರು. ಆದಮೇಲೆ ಸೇಫ್ ಗಾರ್ಡಿಂಗ್ ಅಂದರೆ ಪ್ರೊಟೆಕ್ಟಿಂಗ್, ಡಿಫೆಂಡಿಂಗ್. ದೆನ್ ಸಾವರ್ಯಾನಿಟಿ, ಎಲ್ಲ ಕಂಟ್ರೀಸ್ಗೆ ಸಾವರಿನ್ ಪವರ್ಸ್ ಇರ್ತವೆ. ಸಾವರ್ಯಾನಿಟಿ ಅಂದರೆ ನಮ್ಮ ದೇಶಕ್ಕೆ ಏನು ಬೇಕೋ ಅದು ನಾವೇ ನಿರ್ಣಯ ಮಾಡಿಕೊಂಬೋ ಸ್ವೇಚ್ಛೆನ ಸಾವರ್ಯಾನಿಟಿ ಅಂತಾರೆ. ಇಫ್ ಇಂಡಿಯಾ ವಾಂಟ್ಸ್ ಸಮಥಿಂಗ್, ಇಟ್ ನೀಡ್ ನಾಟ್ ಬೆಗ್ ಸಮ್ ಅದರ್ ಕಂಟ್ರಿ, ಕ್ಯಾನ್ ಐ ಡೂ ಇಟ್ ಆರ್ ನಾಟ್ ಅಂತ ನಾವೇ ನಿರ್ಣಯ ತೊಗೊತೀವಿ. ನಮ್ಮ ಮನೆಗೆ ಏನು ಬೇಕೋ ಏನು ಬೇಡೋ ನಾವೇ ಡಿಸೈಡ್ ಮಾಡ್ತೀವಲ್ಲ, ನಮಗೆ ಆ ಸ್ವೇಚ್ಛೆ ಪವರ್ಸ್ ಇರ್ತೀವಲ್ಲ, ಅದಕ್ಕೋಸ್ಕರ ಅದನ್ನು ಸಾವರಿನ್ ಪವರ್ಸ್ ಅಂತಾರೆ. ಅಬ್ಸಲ್ಯೂಟ್ ಫ್ರೀಡಮ್ ಅಂಡ್ ಪವರ್ ಆಫ್ ಒನ್ ಕಂಟ್ರಿ ಟು ಡಿಸೈಡ್ ವಾಟ್ ಇಟ್ ವಾಂಟ್ಸ್, ವಾಟ್ ಇಟ್ ಡಸಂಟ್ ವಾಂಟ್, ಇಟ್ ಇಸ್ ಕಾಲ್ಡ್ ಸಾವರ್ಯಾನಿಟಿ. ನಾವು ಆದಮೇಲೆ ಡೆಪಿಕ್ಷನ್ಸ್. ಡೆಪಿಕ್ಷನ್ಸ್ ಅಂದರೆ ಪ್ರೆಸೆಂಟೇಷನ್ಸ್, ಪೊಟ್ರೇಯಲ್ಸ್ ಹೇಳಿದ್ದೀನಿ, ಅದು ಪೊಟ್ರೇಯಲ್ಸ್, ನೋಡಿಸಿರೋ ದೃಶ್ಯಗಳು. ಮೇನ್ ಸ್ಟ್ರೀಮ್ ಸಿನಿಮಾ ಅಂದರೆ ಭಾಳ ಜನ ಥಿಯೇಟರ್ಸ್ನಲ್ಲಿ ನೋಡ್ತೀವಲ್ಲ ಅಂಥದನ್ನು ಮೇನ್ ಸ್ಟ್ರೀಮ್ ಸಿನಿಮಾ ಅಂತಾರೆ. ಅಂದರೆ ಇದು ಈ ವ್ಯಾಟ್ಸಪ್ಪು, ಯೂಟ್ಯೂಬು, ಫೇಸ್ಬುಕ್ನಲ್ಲಿ ಅಂಥ ಕಡೆ ನೋಡೋ ಸಿನಿಮಾಕ್ಕೆ ಇದು ಬರಲ್ಲ. ಮೇನ್ ಸ್ಟ್ರೀಮ್ ಸಿನಿಮಾ ಅಂದರೆ ಥಿಯೇಟರ್ಸು, ಮೂವಿ ಹಾಲ್ಸ್ನಾಗೆ ಹೋಗಿ ಸಾವಿರಾರು ಜನ ನೋಡ್ತಾರಲ್ಲ, ಭಾಳ ಪಬ್ಲಿಕ್ಕಾಗಿ ನೋಡ್ತಾರಲ್ಲ, ಅದನ್ನು ಮೇನ್ ಸ್ಟ್ರೀಮ್ ಸಿನಿಮಾ ಅಂತಾರೆ. ಓಕೆ, ಆದಮೇಲೆ ಹೇಳ್ತೀನಿ ಪೊಟ್ರೇಯಲ್ಸ್ ಅಂದರೆ ಇಂಥದ್ದೇ ಡೆಪಿಕ್ಷನ್ಸ್, ನೋಡಿಸಿರೋ ವಿಷಯಗಳು. ಪೆರ್ಟಿನೆಂಟ್, ಇಂಪಾರ್ಟೆಂಟ್, ವೆರಿ ಸೂಟಬಲ್ ಆರ್ ವೆರಿ ಆ್ಯಪ್ಟ್, ಹೈಲಿ ಇಂಪಾರ್ಟೆಂಟ್, ರೆಲೆವೆಂಟ್. ರ್ಯಾಪಿಡ್ಲಿ ಶ್ರಿಂಕಿಂಗ್ ಅಂದರೆ ಭಾಳ ಫಾಸ್ಟಾಗಿ, ರ್ಯಾಪಿಡ್ಲಿ ಅಂದರೆ ಫಾಸ್ಟ್, ಶ್ರಿಂಕಿಂಗ್ ಕೆಳಕ್ಕೆ ಹೋಗ್ತಾ ಇರ್ತವೆ. ಇವಾಗ ನೀರು ಕಮ್ಮಿ ಬಂದರೆ ಡ್ಯಾಮ್ನಲ್ಲಿ ಶ್ರಿಂಕಿಂಗ್ ವಾಟರ್ ಸ್ಟೋರೇಜ್ ಅಂತಾರೆ. ವಾಟರ್ ಕಮ್ಮಿ ಆಗ್ತದೆ, ಬಿಸಿಲಿಗೆಲ್ಲ ಅದು ಎವಾಪರೇಟ್ ಆಗ್ತದೆ, ನೀರು ಕಮ್ಮಿ ಆಗ್ತವೆ, ಅದನ್ನು ಶ್ರಿಂಕಿಂಗ್ ಅಂತಾರೆ, ಕಮ್ಮಿ ಆಗೋದು. ಆದಮೇಲೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂದರೆ ಸಮ್ ಲಿಮಿಟೇಷನ್ಸ್, ಸಮ್ ರೆಸ್ಟ್ರಿಕ್ಷನ್ಸ್. ಅಂದರೆ ಇದು ಮಾಡೋಕ್ಕೋದ್ರೆ ರೆಸ್ಟ್ರಿಕ್ಷನ್ಸ್ ಇವೆ, ಮಾಡಕೂಡದು, ಹೀಗೆ ಮಾಡಬೇಕು, ಹಾಗೆ ಮಾಡಕೂಡದು ಅಂತ ಸ್ವಲ್ಪ ಕಂಟ್ರೋಲ್ ಮಾಡೋ ಮೆಷರ್ಸ್ನ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತಾರೆ. ಕಂಟ್ರೋಲಿಂಗ್ ಮೆಷರ್ಸ್, ಲಿಮಿಟೇಷನ್ಸ್, ಅದನ್ನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ರೆಸ್ಟ್ರಿಕ್ಷನ್ಸ್ ಕೂಡ. ಆದಮೇಲೆ ಗ್ಲೋರಿಯಸ್ ಅಂದರೆ ವೆರಿ ಗ್ರೇಟ್, ಘನವಾದ. ಇಂಡಿಯಾಸ್ ಪಾಸ್ಟ್ ವಾಸ್ ಗ್ಲೋರಿಯಸ್ ಅಂದರೆ ಒಂದು ದೊಡ್ಡ ಚರಿತ್ರೆ ಇತ್ತು ನಮ್ಮ ದೇಶಕ್ಕೆ, ದೊಡ್ಡ ಚರಿತ್ರೆ, ಒಳ್ಳೆ ಚರಿತ್ರೆ ಇತ್ತು ಪಾಸ್ಟ್ನಲ್ಲಿ. ಓಕೆ, ಮೌಂಟಿಂಗ್ ಅಂದರೆ ಇನ್ಕ್ರೀಸಿಂಗ್, ಕ್ಲೈಂಬಿಂಗ್ ಕೂಡ ಒಂದಿದೆ, ಇಲ್ಲಾದರೆ ಇನ್ಕ್ರೀಸಿಂಗ್ ಅಂತ ಜಾಸ್ತಿ ಆಗ್ತಾ ಇರೋದು. ಇಷ್ಟೇ ಸ್ನೇಹಿತರೆ, ದೀಸ್ ಆರ್ ದಿ ಸಮ್ ಟಫರ್ ವರ್ಡ್ಸ್ ಇನ್ ದ ಗಿವೆನ್ ಪ್ಯಾಸೇಜ್. ನೋಟ್ ಮಾಡ್ಕೊಂಡಿದ್ದೀರಾ? ನಾವು ದಿ ಕ್ವಶನ್ಸ್. ಫಸ್ಟ್ ಒನ್ ಇದೇನೆಂದರೆ, ಸಮ್ ಟೆರೈನ್ಸ್ ಇಟ್ ವುಡ್ ಸೀಮ್ ರಿಕ್ವೈರ್ ಮೋರ್ ಕಾಶಿಯಸ್ ಟ್ರೀಡಿಂಗ್ ದ್ಯಾನ್ ಅದರ್ಸ್. ಸ್ವಲ್ಪ ಪ್ರಾಂತಗಳಲ್ಲಿ ನಡೆಯೋದು, ಮುಂದಕ್ಕೆ ಹೋಗೋದು, ಟ್ರೀಡ್ ಮಾಡೋದು ಅಷ್ಟು ಈಸಿ ಅಲ್ಲ, ಸ್ವಲ್ಪ ಅಲ್ಲಿ ಕಷ್ಟ ಇರುತ್ತೆ, ಜಾಗ್ರತವಾಗಿ ನಡಿಬೇಕು. ಅಂಥ ಟೆರೈನ್ಸ್ ಮೇಲೆ ಆರ್ಮಿ ಅವರು ಹೆಂಗೆ ಮಾಡ್ತಾರೋ ಅಂಬೋದನ್ನು ಒಂದು ಎಪಿಸೋಡ್ ಮಾಡಿದ್ದಾರೆ, ಒಂದು ಯಾರೋ ಸಿನಿಮಾ ತೆಗೆಯೋರು ಯಾರೋ ಮಾಡಿದ್ದಾರೆ. ಅದರಲ್ಲಿ ಏನು ನೋಡಿಸಿದ್ದಾರೆ ಅಂದರೆ, ಈ ಭೂಭಾಗದಲ್ಲಿ ಹೋಗೋದು ಆರ್ಮಿ ನೋಡಿಸಿದಷ್ಟು ಕಷ್ಟ, ಆರ್ಮಿ ಎಷ್ಟು ಕಷ್ಟಪಟ್ಟು ಮೇಲಕ್ಕೆ ನಡೀತಾ ಇದ್ದೋ ಮುಂದಕ್ಕೆ ಹೋಗ್ತಾ ಇದ್ದೋ ಅಷ್ಟು ಕಷ್ಟ ಅಲ್ಲ ಅಮ್ಮೋಗೆ ಅದನ್ನು ಶೂಟ್ ಮಾಡಿದ್ದಾರೆ. ಅಂದರೆ ಅದು ಹೋಗೋದು ಈಸಿನೇ, ನಾವು ಕೂಡ ಹೋಗ್ಬೋದು ಅನ್ನೋ ರೀತಿನಲ್ಲಿ ಅನ್ನೋ ಅರ್ಥ ಕೊಡುವಂಗೆ ಶೂಟ್ ಮಾಡಿದ್ದಾರೆ ಒಂದು ಸೀರಿಯಲ್ನ, ಒಂದು ಎಪಿಸೋಡ್ನ. ಅದನ್ನು ಯೂನಿಯನ್ ಡಿಫೆನ್ಸ್ ಮಿನಿಸ್ಟ್ರಿ ಅವರು ನೋಡಿದ್ದಾರೆ, ನೋಡಿ ಅದು ರಾಂಗ್ ಅಂತ ತಿಳ್ಕೊಂಡಿದ್ದಾರೆ.
ಯಾಕೆ ಹಾಗೆ ನೋಟ್ಸ್ಕೊಡ್ದು ಅಲ್ಲಿ ಎಷ್ಟು ಕಷ್ಟವಿರ್ತೋ ನಡೆಯೋದು ಓಡಾಡೋದು ಆ ಪ್ರಾಂತದಲ್ಲಿ ಅಲ್ಲಿಗೆ ಹೋಗಿದ್ದವ್ರಿಗೆ ಗೊತ್ತಾಗಲಿ. ಸಿನಿಮಾ ತೆಗೆದವ್ರಿಗೆ ಅಷ್ಟೇನೂ ಐಡಿಯಾ ಇರಲ್ಲ, ಅದಕ್ಕೋಸ್ಕರ ನೋಟ್ಸ್ ಕೊಡೋದು ಹಾಗೆ. ಯಾಕೆಂದರೆ ಎಲ್ಲ ಪ್ರಾಂತಗಳು ಒಂದೇ ವಿಧವಾಗಿರೋದಿಲ್ಲ ನಡೆಯೋದಕ್ಕೆ, ನಿವಾಸ ಮಾಡೋದಕ್ಕೆ. ಸ್ವಲ್ಪ ಕಡೆ ಭಾಳ ಕಷ್ಟ ಇರುತ್ತೆ. ಇದನ್ನು ನೋಡಿ ಎಲ್ಲರೂ ಅನ್ಕೊತಾರೆ ಅಂದ್ಕೊಂಡ್ರಿ ಇದು ಭಾಳ ಈಸಿನೇ, ಆರ್ಮಿ ಸುಮ್ಮನೆ ಕಷ್ಟಪಡ್ತಾ ಇದೆ ಅಲ್ಲಿ ಅಂತ ಅನ್ಕೊತೀವಿ. ಅಷ್ಟೇನು ಕಷ್ಟ ಇಲ್ಲ ಅಂತ ಜನ ಆರ್ಮಿನ ತಪ್ಪಾಗಿ ಅರ್ಥ ಮಾಡ್ಕೊಂಬೋ ಪ್ರಮಾದ ಇದೆ. ಅಂದರೆ ಆರ್ಮಿ ಅಂದರೆ ಗೌರವ ಹೋಗಿತ್ತೆ ಜನಕ್ಕೆ ನೋಡಿದವ್ರಿಗೆ. ಹಾಗೆ ಇದೆ ಎಪಿಸೋಡ್. ಅದಕ್ಕೋಸ್ಕರ ಹಿಂಗೆ ಇರಕೂಡದು ಅಂತ ಲೆಟರ್ ಬರೆದಿದ್ದಾರೆ. ಯಾರು? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮಿನಿಸ್ಟ್ರಿ ಬರೆದಿದ್ದಾರೆ. ಯಾರಿಗೆ ಬರೆದಿದ್ದಾರೆ? CBFCಗೆ ಬರೆದಿದ್ದಾರೆ. ಮೂವೀಸ್ನ, ಸೀರಿಯಲ್ಸ್ನ, ಟೆಲಿವಿಷನ್ ಎಲ್ಲರನ್ನ ಡಿಸೈಡ್ ಮಾಡ್ತಾರಲ್ಲ, ಇವು ರಿಲೀಸ್ ಮಾಡ್ಬೋದಾ ಮಾಡಿಕೊಡ್ದ, ಸೆನ್ಸಾರ್ ಮಾಡ್ತಾರಲ್ಲ, ಇದು ನೋಡಿಸ್ಕೊಡ್ದು ಇದು ನೋಡಿಸ್ಬೋದು ಅಂತ ಒಂದು ಸಂಸ್ಥೆ ಇರ್ತದೆ. CBFC ಅಂತಾರೆ ಅದನ್ನು. ಸೆನ್ಸಾರ್ ಬೋರ್ಡ್ ಅಂದರೆ ಅದೇ. ಅಲ್ಲಿ ಅವ್ರಿಗೆ ಲೆಟರ್ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ಡಿಫೆನ್ಸ್ ಮಿನಿಸ್ಟರ್ ಬರೆದಿದ್ದಾರೆ. ಲೆಟರ್ ಅಂದರೆ ಏನಿಲ್ಲಿ? ಮಿಸ್ಸಿವ್ ಅಂದರೆ ಕಮ್ಯುನಿಕೇಷನ್ ಲೆಟರ್ ಫ್ರಮ್ ಎನ್ ಅಫಿಷಿಯಲ್. ಅದರಲ್ಲಿ ಅದು ಯಾಕೆ ಬರೆದಿದ್ದಾರೆ ಅಂದರೆ ಅದು ಒಂದು ರೆಸ್ಪಾನ್ಸಾಗಿ ಬರೆದಿದ್ದಾರೆ. ಯಾವುದಕ್ಕೆ ರೆಸ್ಪಾನ್ಸ್ ಅದು ಅಂದರೆ ಒಂದು ಎಪಿಸೋಡ್ ನೋಡಿಸಿದ್ದಾರಲ್ಲ, ಆ ಎಪಿಸೋಡ್ಗೆ ರೆಸ್ಪಾನ್ಸಾಗೆ ಅದನ್ನು ರೆಸ್ಪಾನ್ಸಾಗಿ ನೋಡಿಸಿದ್ದಾರೆ. ನಾವು ನೋಡಿದ್ದೀವಿ ಎಪಿಸೋಡ್ನ, ಅಲ್ಲಿ ಹಿಂಗಿದೆ, ಹಿಂಗೆ ಇರಕೂಡದು ಅಂತ ಲೆಟರ್ ಬರೆದಿದ್ದಾರೆ. ಇಟ್ ವಾಸ್ ಬಗಲಿಗೆ ಬ್ಲ್ಯಾಂಕ್ ಇದೆ. ವಾಸ್ ಬಗಲಿಗೆ ಬ್ಲ್ಯಾಂಕ್ ಇದ್ದರೆ ವಾಸ್ ಬಗಲಿಗೆ V3 ಆದರೂ ಬರಬೇಕು, ವರ್ಬ್ ಥರ್ಡ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್, ಆರ್ V4 ಆದರೂ ಬರ್ಬೋದು, ಅಡ್ಜೆಕ್ಟಿವ್ ಕೂಡ ಬರ್ಬೋದು. ಇಲ್ಲಿ ಯಾವುದನ್ನು ಹಾಗೆ ಇಲ್ದ ಹೋದರೆ ತೆಗೆದು ಬಿಡ್ರಿ. ಆಪ್ಷನ್ಸ್ ಏನಿವೆ? ಶಾರ್ಟ್ ಲಿವ್ಡ್, ಇನ್ಫ್ಲೂಯೆನ್ಸ್ಡ್, ಡಿಸ್ಪ್ಯಾಚ್ಡ್, ಕಂಟಿನ್ಯೂಯಿಂಗ್, ಕ್ಯಾರಿಯಿಂಗ್. ನೀವೇ ನೋಡಿ ಸ್ನೇಹಿತರೆ, ಒಂದು ಕಾಗದ ಬರೆದು ಅದನ್ನು ನಾವು ಕಳಿಸಿದ್ರೆ ಎಲ್ಗನ್ನ ಆಗೋಯ್ತು, ಕಳಿಸಿಬಿಟ್ಟಿದ್ದೀವಿ. ಅದನ್ನು ಪೋಸ್ಟ್ ಮಾಡೋದನ್ನು ಏನಂತೀವಿ? ಇನ್ನೊಂದು ಮಾತು ಇಂಗ್ಲೀಷ್ನಲ್ಲಿ, ಲೆಟರ್ ಕಳಿಸಿದ್ದೀವಿ, ನಾವು ಪೋಸ್ಟ್ ಮಾಡ್ತೀವಲ್ಲ, ಪೋಸ್ಟ್ ಮಾಡೋದನ್ನು ಏನಂತಾರೆ ಗೊತ್ತಾ? ಪೋಸ್ಟೆಡ್ ಅನ್ಬೋದು V3, ಇಲ್ಲದ್ರೆ ಸೆಂಟ್ ಅನ್ಬೋದು, ಇಲ್ಲದ್ರೆ ಡಿಸ್ಪ್ಯಾಚ್ಡ್ ಅಂತ ಅನ್ಬೋದು. ಈ ಮೂರು ಅನ್ಬೋದು. ಆದರೆ ಯಾಕೆ ಪೋಸ್ಟೆಡ್, ಸೆಂಟ್ ಕೊಟ್ಟಿಲ್ಲ ಆಪ್ಷನ್ಸು ಅಂದರೆ, ಕೊಟ್ಟಿರ್ಬೋದು, ಅದನ್ನು ಯೂಸ್ ಮಾಡೋದಿಲ್ಲ. ಯಾಕೆ ಗೊತ್ತಾ? ಅದು ಅಫಿಷಿಯಲ್ ಆಗಾದರೆ, ಫಾರ್ಮಲ್ ಗವರ್ಮೆಂಟಿಂದ ಬರೋದನ್ನ ನಾವು ಸೆಂಟು ಪೋಸ್ಟ್ ಅಂತ ಯೂಸ್ ಮಾಡಕೂಡದು. ವಿ ಶುಡ್ ಸೇ ಡಿಸ್ಪ್ಯಾಚ್ಡ್ ಅಂತ ಅನ್ನಬೇಕು. ಅದು ಡಿಸ್ಪ್ಯಾಚ್ ಆಗಿದೆ, ಇಟ್ ವಾಸ್ ಡಿಸ್ಪ್ಯಾಚ್ಡ್. ಪ್ಯಾಸಿವ್ ವಾಯ್ಸ್ ಅಲ್ಲ, ವಾಸ್ ಬಗಲಿಗೆ V3 ಬರಬೇಕು, V4 ಬರೋದಿಲ್ಲ. ಯಾಕೆ? ಪ್ಯಾಸಿವ್ ವಾಯ್ಸ್ನಲ್ಲಿ V4 ಬರೋದಿಲ್ಲ, ಬಂದರೆ V3ನೇ ಬರಬೇಕು. ಇವೆರಡು ING V4 ತೆಗೆದುಬಿಡ್ರಿ. ಆದಮೇಲೆ ಶಾರ್ಟ್ ಲಿವ್ಡ್, ಇದು V3ನೇ, ಮೀನಿಂಗ್ ತಪ್ಪಾಗಿತ್ತೆ. ವಾಟ್ ಇಸ್ ಶಾರ್ಟ್ ಲಿವ್ಡ್? ಟೆಂಪರರಿ ಅಂತ. ಕಾಗದನ ಪೋಸ್ಟ್ ಮಾಡಿದ್ದಾರೆ ಅಂದರೆ ಕಾಗದನ ಟೆಂಪರರಿ ಮಾಡಿದ್ದಾರೆ ಅಂತಾರ, ಪೋಸ್ಟ್ ಮಾಡಿದ್ದೆ ಅಂತಾರ? ಬಾಕ್ಸ್ನಲ್ಲಿ ಹಾಕೋದು ಪೋಸ್ಟ್ ಮಾಡಿದ್ದೀವಿ ಅಂತಾರಲ್ಲ, ಅದಕ್ಕೋಸ್ಕರ ಶಾರ್ಟ್ ಲಿವ್ಡ್ ಅಂದರೆ ಟೆಂಪರರಿ, ಸ್ವಲ್ಪ ದಿನವೇ ಇರೋದು. ತಪ್ಪು. ಉತ್ತರನ ಡಬ್ಬಾನಕ್ಕೆ ಹಾಕಿದ್ರೆ ಒಂದು ಕಡೆಗೆ ಹೋಗಬೇಕು ಅಂತ ಅದನ್ನು ಇನ್ಫ್ಲೂಯೆನ್ಸ್ಡ್ ಅಂತೀವೆ, ಡಿಸ್ಪ್ಯಾಚ್ಡ್ ಅಂತೀವೆ. ಡಿಸ್ಪ್ಯಾಚ್ಡ್ ಅನ್ನೋದು ಇನ್ಫ್ಲೂಯೆನ್ಸ್ಡ್, ಪ್ರಭಾವ ನೋಡಿಸಿದ್ರೆ ಇನ್ಫ್ಲೂಯೆನ್ಸ್ಡ್ ಅಂತಾರೆ. ನಾವು ಅದನ್ನು ಅವರು ಉತ್ತರನ ಪೋಸ್ಟ್ ಮಾಡಿದ್ದಾರೆ, ಉತ್ತರ ಕಳಿಸಿದ್ದಾರೆ ಅಂದರೆ ಇನ್ಫ್ಲೂಯೆನ್ಸ್ಡ್ ಅಲ್ಲ, ಡಿಸ್ಪ್ಯಾಚ್ಡ್ ಅಂದರೆ ಸೆಂಟ್, ಕಳಿಸಿದ್ದಾರೆ. ಯಾರಿಗೆ? CBFC. కాబట్టి ಅದಕ್ಕೋಸ್ಕರ ಒಂದೋ ಕ್ವಶನ್ಗೆ ಆನ್ಸರ್ ಬಂದು C. ಇಟ್ ವಾಸ್, ಲೆಟರ್ ವಾಸ್ ಡಿಸ್ಪ್ಯಾಚ್ಡ್ ಇನ್ ರೆಸ್ಪಾನ್ಸ್ ಟು ಎ ವೆಬ್ ಸೀರೀಸ್ ಎಪಿಸೋಡ್ ಅಂತ ಹೇಳಿದ್ದಾರೆ. ಟೈಮ್ ಸೇವ್ ಮಾಡ್ಕೊಂಬಕ್ಕೆ ಇಲ್ಲಿಂದ ಬರೋಣ. ದೆರ್ ಈಸ್ ಎ ಡಿಗ್ರಿ ಆಫ್ ಮೆರಿಟ್ ಇನ್ ದ ಕನ್ಸರ್ನ್ airing visual content that has been expressed illi. After all, the sensitive nature of army as an institution as well as its dash in safeguarding the interest and sovereignty of the nation cannot be ignored. ಅವರು ಡಿಫೆನ್ಸ್ ಮಿನಿಸ್ಟ್ರಿ ಅವರು ಇವರು ಕಾಯ್ದೆ ಬರೆದಾರಲ್ಲ, ಹಾಗೆ ತಪ್ಪಾಗಿ ನೋಡಿಸಿದ್ದಾರೆ, ಡಿಪಿಕ್ಟ್ ಮಾಡಿದ್ದಾರೆ, ನೋಡಿಸ್ಕೊಡೋದು ಅಂತ ಹೇಳಿದ್ದಾರೆ. ಅದು ಹೇಳೋದು ಒಳ್ಳೆಯದೇ. ಯಾಕಂದರೆ ಆರ್ಮಿ ದೇಶಕ್ಕೆ ಭಾಳ ಮುಖ್ಯವಾದ ವಿಭಾಗ. ಅದನ್ನು ನಾವು ರಾಂಗಾಗಿ ಡೆಪಿಕ್ಟ್ ಮಾಡಿಕೊಡೋದು, ರೆಪ್ರೆಸೆಂಟ್ ಮಾಡಿಕೊಡೋದು ಅಷ್ಟೇ ಅಲ್ಲ, ದೇಶದಲ್ಲಿರೋ ವಿಭಾಗದಲ್ಲಿ ಅತ್ಯಂತ ಮುಖ್ಯವಾದ ಡಿಪಾರ್ಟ್ಮೆಂಟ್ ಬಂದು ಆರ್ಮಿ. ಯಾಕಂದರೆ ಆರ್ಮಿ ಚೆನ್ನಾಗಿರದ ಹೋದರೆ ನಾವು ಯಾರು ಬದುಕೋದಿಲ್ಲ ದೇಶದಲ್ಲಿ. ನಮ್ಮ ಮ್ಯಾಲಕ್ಕೆ ಎನಿಮೀಸ್ ಬರ್ತಾರೆ,
ದೇಶನ ಆಕ್ರಮಣೆ ಮಾಡ್ಕೊತಾರೆ. ಆರ್ಮಿ ಇದ್ದರೆ ಅವರು ಬರೋದಿಲ್ಲ. ಆರ್ಮಿ ನಮ್ಮನ್ನೆಲ್ಲ ರಕ್ಷಣೆ ಕೊಡ್ತಾ ಇದೆ. ಅದಕ್ಕೆ ರಕ್ಷಣಾ ವಿಭಾಗ, ರಕ್ಷಕ ದಳ ಅಂತಾರಲ್ಲ, ಅಂಥ ಆರ್ಮಿನ ನಾವು ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಅದರಲ್ಲಿ ನಾವು ಏನು ಸ್ವಲ್ಪ ನಮ್ಮ ಎನಿಮೀಸ್ಗೆ ನಾವು ಹೆಲ್ಪ್ ಮಾಡಿದಾಗ ನೋಟ್ಸ್ ಕೊಡೋದು, ನಮ್ಮ ವೀಕ್ನೆಸಸ್ ಏನು, ನಮ್ಮ ಸ್ಟ್ರಾಂಗ್ ಪಾಯಿಂಟ್ಸ್ ನಮ್ಮದು ನಮ್ಮ ಪ್ರತ್ಯರ್ಥರಿಗೆ, ನಮ್ಮ ಎನಿಮೀಸ್ಗೆ ಗೊತ್ತಾಗಕೂಡದು. ನಾವು ಮನೆಯಲ್ಲಿ ರಹಸ್ಯ ಇರುತ್ತೆ, ಮನೆಯಲ್ಲಿ ರಹಸ್ಯ ಇರುತ್ತೆ, ಸ್ವಲ್ಪ ರಹಸ್ಯ ಇರ್ತವೆ. ನಾವು ಬೀದಿನಲ್ಲಿ ಹೇಳ್ತೇವೆ, ಹೋಗಿ ಪಕ್ಕೇಮವ್ರಿಗೆ ಹೇಳ್ತೀವಿ, ಹೇಳ್ಕೊಂಬಲ್ಲ. ನಮ್ಮ ವೀಕ್ನೆಸ್ ಏನು, ನಮ್ಮ ರಹಸ್ಯ ನಾವೇ ಇಟ್ಕೊತೀವಿ. ಅದು ಅಷ್ಟೇ ಆಗಲಿ, ಫರಕ್ ಹೇಳಲ್ಲ ಅದನ್ನು. ಹಾಗೆ ಆರ್ಮಿಗೆ ನಾವು ಭಾಳ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ಆರ್ಮಿ ಎಂಬುದು ಭಾಳ ವ್ಯೂಹಾತ್ಮಕವಾಗಿ ಇಂಪಾರ್ಟೆಂಟ್ ಆಗಿರೋ ಒಂದು ವಿಭಾಗ. ಸರಿ, ಇಂಪಾರ್ಟೆನ್ಸ್ ಎಂಬುದು ನೌನ್ ಹಿಂದ್ಗಡೆ ಬ್ಲ್ಯಾಂಕ್ ಇದೆ. ಅಂದರೆ ಏನಿರಬೇಕು, ನಾವು ಬ್ಲ್ಯಾಂಕ್ನಲ್ಲಿ ಅಡ್ಜೆಕ್ಟಿವ್ ಇರಬೇಕು. ಅಡ್ಜೆಕ್ಟಿವ್ ಏನಿವೆ ಸೆಕೆಂಡ್ ಆಪ್ಷನ್ನಲ್ಲಿ ನೋಡಿದ್ರೆ ಅರ್ಥ ಆಗಿದೆ. ಅಡ್ಜೆಕ್ಟಿವ್ಸ್ ಏನಿವೆ ಅಂದರೆ ಇಲ್ಲಿ ಅಡ್ಜೆಕ್ಟಿವ್ಸ್ ಆಗದಿಂದ ಇರೋವೇನಿವೆ ಒಂದಿದೆ, ಇದು ನೌನ್ ತೆಗೆದುಬಿಡ್ರಿ. ಪ್ರಿವಿಲೇಜ್ ಅಂದರೆ ಸ್ಪೆಷಲ್ ಫೆಸಿಲಿಟಿ ತೆಗೆದುಬಿಡ್ರಿ, ನೌನ್ ಬೇಕಿಲ್ಲ ನಮಗೆ. ಆದಮೇಲೆ ಇವೆಲ್ಲ ಅಡ್ಜೆಕ್ಟಿವ್ಸೇನ. ಒಂದಿದೆ ವರ್ಬ್ ಇದೆ, ತೆಗೆದುಬಿಡ್ರಿ. ರಿವೈವ್ಡ್ ವರ್ಬ್, ಅದು V2 V3 ಬರಬೇಕಾಗಿದ್ದು ಅಡ್ಜೆಕ್ಟಿವ್. ಇನ್ನು 3 ಮಿಕ್ಕಿವೆ. ಡ್ರೂಪಿಂಗ್ ಅಂದರೆ ತೆಗೆದುಬಿಡ್ಬೋದು. ಯಾಕೆ? ಡ್ರೂಪಿಂಗ್ ಅಂದರೆ ಲೇಜಿ, ನಾಟ್ ಇಂಟ್ರೆಸ್ಟೆಡ್, ಮೂವಿಂಗ್ ವೆರಿ ಸ್ಲೋಲಿ ಅಂತ. ಇಂಪಾರ್ಟೆನ್ಸ್ ಅಂದರೆ ಒಳ್ಳೆ ವರ್ಡ್ ಅಲ್ಲ, ಪಾಸಿಟಿವ್ ಅಲ್ಲ, ಅದಕ್ಕೆ ಡಿಸ್ಕ್ರೈಬ್ ಮಾಡೋದು ನೆಗೆಟಿವ್ ಆಗಿರುತ್ತೆ ಅಲ್ಲಲ್ಲ. ಇಂಪಾರ್ಟೆನ್ಸ್ ಅಂದರೆ ಭಾಳ ಪ್ರಾಮುಖ್ಯತೆ, ಪ್ರಾಧಾನ್ಯತೆ. ಅದನ್ನು ಡಿಸ್ಕ್ರೈಬ್ ಮಾಡೋದು ಒಳ್ಳೆ ವರ್ಡ್, ಪಾಸಿಟಿವ್ ವರ್ಡ್ ಆಗಿರಬೇಕು. ಇದು ನೆಗೆಟಿವ್ ವರ್ಡ್. ಡ್ರೂಪಿಂಗ್ ಅಂದರೆ ತೂಗೋದು, ನಿದ್ದೆ ಹೋಗೋದು, ಸ್ಲೋ ಆಗಿರೋದು, ಅದನ್ನು ಡ್ರೂಪಿಂಗ್ ಅಂತಾರೆ. ತೆಗೆದುಬಿಡ್ರಿ. ಇನ್ನು 2 ಇರ್ತವೆ, ಸ್ಟ್ರಾಟಜಿಕ್, ಸ್ಟ್ರಾಂಗ್. ಇಂಪಾರ್ಟೆನ್ಸ್ನ ನಾವು ಸ್ಟ್ರಾಂಗಿಂದ ವರ್ಣಿಸೋದಲ್ಲ. ಇಂಪಾರ್ಟೆನ್ಸ್ನ ವರ್ಣಿಸೋದಕ್ಕೆ, ಡಿಸ್ಕ್ರೈಬ್ ಮಾಡೋದಕ್ಕೆ ಸ್ಟ್ರಾಂಗ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಸ್ಟ್ರಾಂಗ್ ಬರೋದು ಯಾವಾಗ ಅಂದರೆ ಸ್ಟ್ರಾಂಗ್ ಆರ್ಮಿ ಅಂತಾರೆ, ಸ್ಟ್ರಾಂಗ್ ಫೀಲಿಂಗ್ ಅನ್ಬೋದು, ಸ್ಟ್ರಾಂಗ್ ಪಾಯಿಂಟ್ ಅನ್ಬೋದು, ಸ್ಟ್ರಾಂಗ್ ಎನಿಮಿ ಅನ್ಬೋದು, ಸ್ಟ್ರಾಂಗ್ ಫ್ರೆಂಡ್ಶಿಪ್ ಅನ್ಬೋದು, ಸ್ಟ್ರಾಂಗ್ ಇಕಾನಮಿ ಅನ್ಬೋದು. ಅಷ್ಟೇ ಆಗಲಿ, ಸ್ಟ್ರಾಂಗ್ ಇಂಪಾರ್ಟೆನ್ಸ್ ಅಂತ ಬರೋದಿಲ್ಲ. ಇಂಪಾರ್ಟೆನ್ಸ್ ಅನ್ನೋ ನಾವನ್ನ ಡಿಸ್ಕ್ರೈಬ್ ಮಾಡೋದು ಗ್ರೇಟ್ ಇಂಪಾರ್ಟೆನ್ಸ್, ಹೈ ಇಂಪಾರ್ಟೆನ್ಸ್ ಅನ್ಬೋದು, ಇಲ್ದರೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂತ ಅನ್ಬೋದು. ಅಂದರೆ ವ್ಯೂಹಾತ್ಮಕವಾದ ಪ್ರಾಧಾನ್ಯತೆ ಇರುತ್ತೆ ಆರ್ಮಿಗೆ, ಅದಕ್ಕೋಸ್ಕರ ತೊಗೋಬೋದು. ಇದು ಅಡ್ಜೆಕ್ಟಿವ್ ಕೂಡ. ಇಂಪಾರ್ಟೆನ್ಸ್ ಹಿಂದ್ಗಡೆ ಬರೋ ರೈಟ್ ವರ್ಡ್ ಕೂಡ ಅದೇ. ಎಸ್ಪೆಷಲಿ ಆರ್ಮಿ, ಏರ್ ಫೋರ್ಸ್, ನ್ಯಾವಿನ ಡಿಸ್ಕ್ರೈಬ್ ಮಾಡೋ ಕಾಲಕ್ಕೆ ಇಟ್ ಈಸ್ ಆಫ್ ಒಂದು ಭೂಭಾಗ ಇದೆ ಸ್ನೇಹಿತರೆ, ಒಂದು ಪ್ರಾಂತ ಇದೆ. ಆ ಪ್ರಾಂತ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ನಾವು ಎನಿಮೀಸ್ ಬರೋದಕ್ಕೆ ಚಾನ್ಸ್ ಕೊಟ್ಟರೆ ನಾವು ಭಾಳ ದೆಬ್ಬೆ ತಿಂತೀವಿ ಅಂದ್ಕೊಳ್ರಿ. ಅಂಥ ಪ್ರಾಂತಗಳನ್ನು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಲೊಕೇಶನ್ಸ್ ಅಂತ ಅಂತಾರೆ. ಅವಕ್ಕೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಇರುತ್ತೆ. ಇವಾಗ ಗೋವಾ, ಮುಂಬೈ, ಕೋಲ್ಕತ್ತಾ, ಕಾಶ್ಮೀರ್ ಇವೆಲ್ಲ ಅಂದರೆ ಹಾಗೆ ಡೋಕ್ಲಾಮ್, ಅರುಣಾಚಲ್ ಪ್ರದೇಶ್ ಇವೆಲ್ಲ ಎಂಥವು ಅಂದರೆ ಭಾಳ ಸೆನ್ಸಿಟಿವ್. ನಾವು ಅದರಲ್ಲಿ ಗನಕ ಸ್ವಲ್ಪ ಅಜಾಗೃತವಾಗಿದ್ದರೆ ಎನಿಮಿ ಬರೋದಕ್ಕೆ ಚಾನ್ಸಸ್ ಇರ್ತವೆ. ಅದಕ್ಕೋಸ್ಕರ ದೇ ಆರ್ ಹೈಲಿ ಇಂಪಾರ್ಟೆಂಟ್ ಪ್ಲೇಸಸ್ ಆ್ಯಂಡ್ ದೇರ್ ಇಂಪಾರ್ಟೆನ್ಸ್ ಈಸ್ ವೆರಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್. ಅದಕ್ಕೋಸ್ಕರ ಸ್ಟ್ರಾಟಜಿಕ್ ಸರಿ, ಅಡ್ಜೆಕ್ಟಿವ್ ಇಂಪಾರ್ಟೆನ್ಸ್ಗೆ ರೈಟ್ ವರ್ಡ್ ಕೂಡ. ಆಯಿತಾ? 3ನೇ ಕ್ವಶನ್. ಹಾಗೆ ಮುಂದಕ್ಕೆ ಬಂದರೆ, ಆ್ಯಸ್ ಸಚ್ ದೇರ್ ಮೈಟ್ ಬಿ ಎ ಕೇಸ್ ಟು ಬಿ ಮೇಡ್ ಫಾರ್ ರೆಗ್ಯುಲೇಟಿಂಗ್ ಡೆಪಿಕ್ಷನ್ಸ್ ಆಫ್ ಹಿಸ್ಟ್ರಿ ಆಫ್ ದ ಮಿಲಿಟರಿ ಫಾರ್ ಸೇ factual accuracy. Indeed, in its bid to dash the army popular visual content on the armed forces in India, mainstream cinema is an example, has often demonstrated a dash to undermine ಅಂತ ಕೊಟ್ಟಿದ್ದಾರೆ. 3 ನೋಡೋಣ. ಇನ್ ಇಟ್ಸ್ ಬಿಡ್ ಟು ಅಂದರೆ ಇನ್ ಇಟ್ಸ್ ಅಟೆಂಪ್ಟ್ ಟು ಅಂತ ಕೊಟ್ಟು, ಟು ಪಕ್ಕಿ ಏನಿದೆ, ಬ್ಲ್ಯಾಂಕ್ ಇದೆ. ಅಂದರೆ ಟು ಬಗಲಿಗೆ ಏನು ಬರಬೇಕು, ಮಾಮೂಲಾಗೆ ವರ್ಬ್ ಬರಬೇಕು. ವರ್ಬ್ ಹೆಂಗಿರಬೇಕು, V1 ಆಗಿರಬೇಕು. V1 ಆಗಿರಬೇಕು. ಕೊಟ್ಟಿರೋ V1 ಏನೇನಿದೆ, V1 ಇದೆ. V1ಗೆ ಎಸ್ ಇರೋದು ಕೂಡ ಕೆಲಸಕ್ಕೆ ಬರೋಲ್ಲ, V1 ಒಂದೇ ಇರಬೇಕು. V2 V3 ಕೆಲಸಕ್ಕೆ ಬರೋಲ್ಲ, ಅಡ್ಜೆಕ್ಟಿವ್ಸ್ ಕೆಲಸಕ್ಕೆ ಬರೋಲ್ಲ. ಯಾಕೆ? ಟು ಬಗಲಿಗೆ ಅವೇನು ಬರೋಲ್ಲ, ಬಂದರೆ V1 ಬರಬೇಕು. ಹೌದಾ? V1 ಅಲ್ದ ಇರೋವೇನಿವೆ, ಇದು V1 ಅಲ್ಲ, V2. ಅದಕ್ಕೋಸ್ಕರ ರಾಂಗ್ ಆಯಿತು. ರಾಂಗ್ ತೆಗಿಬಿಡ್ಬೋದು. ಇದು ಅಡ್ಜೆಕ್ಟಿವ್, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು. ಇನ್ನು 3 ಇವೆ.
ಕಾಮ್ ಅಂಬೋದು ವರ್ಬ್ ಕೂಡ, ಅಬ್ಜೆಕ್ಟಿವ್ ಕೂಡ, ನೌನ್ ಕೂಡ, ಅದು ಎಲ್ಲ ಬರುತ್ತೆ. ಆದರೆ ಇಟ್ಸ್ ಬಿಡ್ ಟು ಕಾಮ್ ದಿ ಆರ್ಮಿನ ಸೈಲೆಂಟ್ ಮಾಡೋಕೆ ಅಲ್ಲಲ್ಲ, ಹೋಯಿತು. ಇನ್ನು 2 ಮಿಕ್ಕಿವೆ, ರಿವರ್ಬರೇಟ್ ಒಂದು, ವ್ಯಾಲರೈಸ್ ಒಂದು. ಏನು ಹೇಳ್ತಾ ಇದ್ದಾರೆ, ಸಿನಿಮಾಗಳು, ಸೀರಿಯಲ್ಸು ಆರ್ಮಿನ ಒಂದು ಒಳ್ಳೆ ಯಾಂಗಿಲ್ ಆಗಿ ನೋಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಂತ ಹೇಳಿ, ಆ ಪ್ರಯತ್ನ ಮಾಡೋ ಪ್ರಾಸೆಸ್ನಲ್ಲಿ ಒಂದೊಂದು ಸಾರಿ ಆರ್ಮಿಗೆ ಒಂದು ಪ್ರಾಬ್ಲಮ್ ಬರೋ ವಿಧವಾಗಿ ತೆಗಿತಾ ಇರ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಉದ್ದೇಶ ಏನೋ ಒಳ್ಳೆಯದೇ, ಆರ್ಮಿನ ಒಳ್ಳೆ ಆ್ಯಂಗಿಲ್ನಲ್ಲಿ ನೋಡಿಸ್ಬೇಕಂತ ಬಂದಾರೆ ಆ ಸಿನಿಮಾ ತೆಗಿಯೋರು, ಆ ಸೀರಿಯಲ್ ತೆಗಿಯೋರು. ಆದರೆ ನೋಡಿಸೋ ಕಾಲಕ್ಕೆ ಅವ್ರು ಮಾಡಿರೋ ಸ್ವಲ್ಪ ಮಿಸ್ಟೇಕ್ಸು ಹೆಂಗೆ ಕಾಣಿಸ್ತಾವೆ ಅಂದರೆ, ಆರ್ಮಿ ನಾವು ಸ್ವಲ್ಪ ಲೆಸ್ ಇಂಪಾರ್ಟೆಂಟ್ ಏನೋ ಅನ್ನೋ ಮೀನಿಂಗ್ ಕೊಡಾಗೆ ತೆಗೆದಿದ್ದಾರೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಇಟ್ಸ್ ಬಿಡ್ ಟು ಡ್ಯಾಶ್ ದಿ ಆರ್ಮಿನ ಇದು ಭಾಳ ಇಂಪಾರ್ಟೆಂಟ್ ಇದು ಅಂತ ನೋಡಿಸೋದಕ್ಕೆ ಬಂದಿರೋರು ಅಂಥ ಕೆಲಸ ಮಾಡಿದಾಗಿ ಅದಕ್ಕೆ ಆಪೋಸಿಟ್ ಕೆಲಸ ಮಾಡಿ ಹೋಗ್ತಾ ಇದ್ದಾರೆ. ಅದಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿ ಸ್ವಲ್ಪ ವಾರ್ನಿಂಗ್ ಕೊಟ್ಟಿದೆ ಸಿನಿಮಾ ತೆಗೆಯೋರಿಗೆ. ಇವಾಗ 2 ಬದಲಿಗೆ V1 ಬರಬೇಕು, 2 V1s. ರಿವರ್ಬರೇಟ್ ಸರಿಗೋಗಲ್ಲ. ಯಾಕೆ ಗೊತ್ತಾ, ರಿವರ್ಬರೇಟ್ ಅಂದರೆ ಒಂದು ಮಾತು ಮತ್ತ ಕೇಳಿಸ್ತಾ ಇದ್ದರೆ ರಿವರ್ಬರೇಟ್ ಅಂತಾರೆ. ಇವಾಗ ಸ್ವಲ್ಪ ಒಂದು ವ್ಯಾಲಿ ಇರುತ್ತೆ, ಅಲ್ಲಿಗೆ ಹೋಗಿ ಒಂದು ಮಾತು ಹೇಳಿದ್ರೆ ನಮ್ಗೆ ಮತ್ತೆ ಅದೇ ಕೇಳಿಸುತ್ತೆ ಇನ್ನೊಂದು ಸಾರಿ, ಪ್ರತಿಧ್ವನಿ ಅಂತಾರೆ, ಈಕೋ ಇಂಗ್ಲೀಷ್ನಲ್ಲಿ. ಅದು ರಿವರ್ಬರೇಟ್ ಅಂದರೆ ಸರಿಗೋಲ್ಲ. ಮತ್ತೇನು ಬೇಕು, ವ್ಯಾಲರೈಸ್. ಸರಿಗೋಯ್ತು, ಇದು ಆನ್ಸರ್. ಯಾಕೆ ಗೊತ್ತಾ, ವ್ಯಾಲರೈಸ್ ಅಂದರೆ ಟು ಆ್ಯಡ್ ವ್ಯಾಲ್ಯೂ, ಆರ್ಮಿಗಿನ್ನ ವ್ಯಾಲ್ಯೂ ಆ್ಯಡ್ ಮಾಡೋಣ ಅಂತ ಬಂದಿರೋರು ಅದು ಮಾಡೋ ಪ್ರಯತ್ನದಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ದಾರೆ ಅಂಬೋದು ಆನ್ಸರ್. ವ್ಯಾಲರೈಸ್ ಅಂದರೆ ಆ್ಯಡ್ ವ್ಯಾಲ್ಯೂ, ಮೇಕ್ ಇಟ್ ಮೋರ್ ಇಂಪಾರ್ಟೆಂಟ್. ಸರಿಗೋಗಿತ್ತು. V1 ಕೂಡ ಟು ವ್ಯಾಲರೈಸ್ ದಿ ಆರ್ಮಿ ಸರಿಗೋಗಿತ್ತು. ಟು ಮೇಕ್ ಆರ್ಮಿ ಮೋರ್ ವ್ಯಾಲಿಡ್, ಟು ಮೇಕ್ ಆರ್ಮಿ ಮೋರ್ ಇಂಪಾರ್ಟೆಂಟ್, ಟು ಆ್ಯಡ್ ಮೋರ್ ವ್ಯಾಲ್ಯೂ ಟು ಆರ್ಮಿ ಸರಿಗೋಗಿದೆ. ಹಾಗೆ ಬಂದರೆ ಹ್ಯಾಸ್ ಅಂತ ಪ್ರಯತ್ನ ಮಾಡೋ ಕಾಲಕ್ಕೆ ಒಂದೊಂದು ಸಾರಿ ಆಫನ್ ಡೆಮಾನ್ಸ್ಟ್ರೇಟೆಡ್ ಎ ಡ್ಯಾಶ್ ಟು ಅಂಡರ್ಮೈನ್ ಅಂತ ಕೊಟ್ಟಿದ್ದಾರೆ. ಎ ಬಗಲಿಗೆ ಬ್ಲ್ಯಾಂಕ್ ಇದೆ. ಸಣ್ಣ ಟೆಕ್ನಿಕ್ ನಮಗೆ ಏನು ಅಂದರೆ, ಎ ಬಗಲಿಗೆ ಒಂದು ವರ್ಡ್ ಇದ್ದರೆ ಅದು ಬಿಗಿನಿಂಗ್ ಹೆಂಗಿರಬೇಕು, ಓವೆಲ್ ಸೌಂಡ್ ಹಾಕ್ಕೊಡೋದು. ಅಂದರೆ AEIOU ಅನ್ನೋ ಸೌಂಡ್ಸಿಂದ ಬಂದರೆ ಯಾನ್ ಇರಬೇಕು, ಇಲ್ಲ ಎ ಕೊಟ್ಟಿದ್ದಾರೆ. ಅಂದರೆ ಇವಾಗ AEIOU ಅನ್ನೋ ಸೌಂಡ್ಸಿಂದ ಯಾವನ ಆಪ್ಷನ್ಸ್ ಇದ್ದರೆ ಅದು ರಾಂಗ್ ಆಗಿಬಿಡ್ತವೆ. AEIOU ಸೌಂಡ್ಸ್ ಇರೋ ಆಪ್ಷನ್ಸ್ ಇದ್ದರೆ ರಾಂಗ್ ಆಗಿತ್ತು, ತೆಗೆದುಬಿಡ್ಬೋದು. ಯಾವುದು ಇದು ಹೌದು. ಯಾಕೆ ಇದಿದ್ದರೆ, ಇದು ಆನ್ಸರ್ ಆಗಿದ್ದರೆ ಇಲ್ಲಿ ಏನಿರಬೇಕು ಗೊತ್ತಾ, ಆ್ಯನ್ ಇರಬೇಕಾಗಿತ್ತು. ಯಾನ್ ಇದೆ, ಎ ಇದೆ, ಅದಕ್ಕೋಸ್ಕರ ಇಲ್ಲಿ ಎ ಇದಕ್ಕೋಸ್ಕರ ಇದು ರಾಂಗ್ ಆಗಿಬಿಡ್ತು. ಇನ್ನೇನಿವೆ, ಎ ಬಗಲಿಗೆ ಏನು ಬರ ಸ್ನೇಹಿತರೆ, ನೌನ್ ಬರಬೇಕು, ನೌನೇ ಬರಬೇಕು ಎ ಬಗಲಿಗೆ. ನೌನ್ಸ್ ಅಲ್ದಿಂದ ಏನು ಬೇರೆವೇನಿವೆ ಇದ್ದರೆ ತೆಗೆದುಬಿಡ್ರಿ. ನೌನ್ ಬೇಕು, ಇದು ನೋಡಿದ್ರೆ ಅಬ್ಜೆಕ್ಟಿವ್ ಹೋಯ್ತು, ಇದು ನೋಡಿದ್ರೆ ವರ್ಬ್ ಹೋಯ್ತು, ಇದು ನೋಡಿದ್ರೆ ವರ್ಬ್ ಇದು ಕೂಡ ಹೋಯಿತು. ಆನ್ಸರ್ ಏನು ಇವಾಗ, ಪೆಂಚಾಂಟ್. ಯಾಕೆ, ಎ ಬಗಲಿಗೆ ನೌನ್ ಬರಬೇಕು. ಇವೆಲ್ಲ ವರ್ಬ್ಸ್, ಅಬ್ಜೆಕ್ಟಿವ್ಸ್, ಒಂದೇ ಒಂದು ನೌನ್. ಅದೇನಿದೆ, ಪೆಂಚಾಂಟ್. ಪೆಂಚಾಂಟ್ ಅಂದರೆ ಸ್ಟ್ರಾಂಗ್ ಲೈಕಿಂಗ್. ನಿಮಗೆ ಮ್ಯೂಸಿಕ್ ಅಂದರೆ ಭಾಳ ಇಷ್ಟ, ಯು ಹ್ಯಾವ್ ಪೆಂಚೆಂಟ್ ಫಾರ್ ಮ್ಯೂಸಿಕ್. ನಿಮಗೆ ಮೂವೀಸ್ ಅಂದರೆ ಇಷ್ಟ, ಪೆಂಚಾಂಟ್ ಫಾರ್ ಮೂವೀಸ್. ತಿಮ್ಮು ಅಂದರೆ ಭಾಳ ಇಂಟ್ರೆಸ್ಟ್, ಪೆಂಚಾಂಟ್ ಫಾರ್ ಈಟಿಂಗ್. ಹಾಗೆ ಪೆಂಚಾಂಟ್ ಅಂದರೆ ಸ್ಟ್ರಾಂಗ್ ಡಿಸೈರ್, ಸ್ಟ್ರಾಂಗ್ ಲೈಕಿಂಗ್. ಅದಕ್ಕೋಸ್ಕರ ಇಲ್ಲಿ ಎ ಬಗಲಿಗೆ ನೌನ್ ಬರಬೇಕು. ಒಂದೇ ನೌನ್ ಇರೋದಿಲ್ಲ, ಎರಡಿವೆ ಅಫ್ಕೋರ್ಸ್. ಇದು ಯಾನ್ ಇದ್ದರೆ ಕೆಲಸಕ್ಕೆ ಬರುತ್ತಾ ಇತ್ತು, ಇಲ್ಲ ಯಾನ್ ಇಲ್ಲ, ಅದಕ್ಕೋಸ್ಕರ ಎ ಪೆಂಚಾಂಟ್ ಸರಿಗೋಯ್ತು. ಸೊ ಆನ್ಸರ್ ಬಂದು 4ನೇ ಕ್ವಶನ್ಗೆ ಸಿ. ನೆಕ್ಸ್ಟ್ ನೋಡೋಣ, 5 ನೋಡು ಏನಿದೆ ಇಲ್ಲಿ ಬರೋಣ. ಪೆಂಚಾಂಟ್ ಟು ಅಂಡರ್ಮೈನ್ ದ ರಿಗರ್ ಅಂಡ್ ಡಿಸಿಪ್ಲಿನ್ ದಟ್ ಲಿವ್ಸ್ ಇನ್ ದ ಮಿಲಿಟರಿ ಆರ್ ಸಬ್ಜೆಕ್ಟೆಡ್ ಅಲ್ಲಿ ನೋಡೋಣ. ದಿಸ್ ಅಕ್ನಾಲೆಡ್ಜ್ಮೆಂಟ್ ಮಸ್ಟ್ ಬಿ ಅಕಂಪನಿಡ್ ಬೈ ಎ ಡ್ಯಾಶ್. ಅದಕ್ಕೋಸ್ಕರ ನಾವು ಈ ಆರ್ಮಿ ಭಾಳ ಇಂಪಾರ್ಟೆಂಟು ಅಂಬೋದನ್ನು ಗುರುತಿಸಿ ಜಾಗ್ರತೆಗೆ ನಾವು ಶೂಟ್ ಮಾಡಬೇಕು ಅಂತ ಡಿಫೆನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಮಸ್ಟ್ ಬಿ ಅಕಂಪನಿಡ್ ಬೈ ಎ ಡ್ಯಾಶ್. ಮತ್ತು ಎ ಬಗಲಿಗೆ ಬ್ಲ್ಯಾಂಕ್ ಬಂದಿದೆ. ಮುಂಚೆ ನಾನು ಎ ಬಗಲಿಗೆ ಬಂದರೆ
ಅದು ಸ್ಟಾರ್ಟಿಂಗು ವೊವೆಲ್ ಸೌಂಡ್ ಆಗಿರಕೂಡದು, ಕಾನ್ಸೋನೆಂಟ್ ಸೌಂಡಿಂದನೇ ಆಗಿರಬೇಕು. ಅಷ್ಟೇ ಅಲ್ಲ, ಎ ಬದಲಿಗೆ ನೌನ್ ಬರಬೇಕು. ಕೊಟ್ಟಿರೋದ್ರಲ್ಲಿ ನೌನ್ಸ್ ಯಾವಿವೆ ಅವು ಮಾತ್ರ ಆನ್ಸರ್ಸ್ ಆಗಿತ್ತು. ನೌನ್ಸ್ ಯಾವಲ್ಲ ಅವು ಆನ್ಸರ್ಸ್ ಅಲ್ಲ. ನೌನ್ಸ್ ಆಗಿಂದ ನೀವೇ ಅಂದರೆ ಒಂದಿದೆ, ವರ್ಬ್, ಇದು ರಾಂಗ್. ವರ್ಬ್ ಅಲ್ಲ, ಎ ಬದಲಿಗೆ ವರ್ಬ್ ಇರಕೂಡದು, ನೌನ್ ಇರಬೇಕು. ಇದು ಇಡಿ ಇದೆಲ್ಲ, ಸೊ ಮೋಸ್ಟ್ಲಿ ವರ್ಬೇ ಆಗಿತ್ತು, ತೆಗೆದುಬಿಡ್ರಿ. ಆದಮೇಲೆ ಎ ಬದಲಿಗೆ ಇವಂಗ ಬ್ಲ್ಯಾಂಕ್ ಇದೆ, ಮನುಷ್ಯನ್ ಬರಕೂಡದಲ್ಲಿ, ಮನುಷ್ಯನ್ ಬರೋಕೆ ಅವಕಾಶ ಇಲ್ಲ, ಒಂದು ವಿಷಯ ಬರಬೇಕು. ಡಿಸಿಡೆಂಟ್ ಅಂದರೆ ಮನುಷ್ಯನು ಹೋಯಿತು. ಹೂ ಇಸ್ ಡಿಸಿಡೆಂಟ್? ಎ ಪರ್ಸನ್ ಹೂ ಈಸ್ ಎಗನೆಸ್ಟ್ ಅಸ್ ಈಸ್ ಎ ಡಿಸಿಡೆಂಟ್. ಅಸಮ್ಮತಿಕಾರ ಅವನು, ಅಂದರೆ ಹಿ ಡಸಂಟ್ ಆಕ್ಸೆಪ್ಟ್ ದ ರೂಲಿಂಗ್ ಪಾರ್ಟಿ ವಿಥಿನ್ ಇಟ್, ಸೊ ಈ ಡಿಸಿಡೆಂಟ್. ಅಸಮ್ಮತಿವಾದರು ಅಂತಾರೆ ಅವರು, ತೆಲುಗುನಲ್ಲಿ ಅಸಮ್ಮತಿವಾದುಲು ಅಂತಾರೆ. ಓಕೆ, ಒನ್ ಹೂ ಈಸ್ ನಾಟ್ ಅಕಾರ್ಡಿಂಗ್ ಟು ಸಂಬಡೀಸ್ ಒಪಿನಿಯನ್ಸ್ ಇಸ್ ಡಿಸಿಡೆಂಟ್. ವ್ಯತಿರೇಕಿಸ್ತಾ ಇರ್ತಾನೆ ನಾವು. ಮನುಷ್ಯನೇನು ಇಲ್ಲಿ ಬರಬೇಕು, ಮನುಷ್ಯನ ಬರಕೂಡದು, ಒಂದು ವಿಷಯ ಬರಬೇಕು. ಸೊ ಹೋಯ್ತು, ಎರಡು ಹೋಯ್ತು. ಆದಮೇಲೆ ಥಂಪ್ ಕೂಡ ತೆಗೆದುಬಿಡ್ಬೋದು. ಥಂಪ್ ಅಂದರೆ ಗೆಟ್ಟಗೆ ಹೊಡಿಯೋದು, ಸೌಂಡ್ ಮಾಡ್ತಾ ಹೊಡೆದ್ರೆ ಥಂಪ್ ಅಂತಾರೆ. ಥಂಪಿಂಗ್ ದ ಬೆಂಚಸ್, ಥಂಪಿಂಗ್ ದ ಡೆಸ್ಕ್ಸ್ ಅಂದರೆ ಮೆಚ್ಚುಕೊಮ್ಮಾಗಿ ಕೈಯಿಂದ ಹೊಡೆದ್ರೆ ಥಂಪಿಂಗ್ ಅಂತಾರೆ. ಹೋಯಿತು. ಇನ್ನು ಎರಡು ಮಿಕ್ಕಿವೆ. ಕ್ಯಾವಿಯೇಟ್, ಸೆಕ್ಯೂರಿಟಿ. ಇವಾಗ ಆ ಡಿಫೆನ್ಸ್ ಮಿನಿಸ್ಟ್ರಿ ಕಾಗದ ಬರೋದು ಸ್ವಲ್ಪ ಎಚ್ಚರಿಕೆ, ಚೇತಾವಣೆ ಕೊಟ್ಟಿದೆ. ಏನಂತ ಹಿಂಗೆ ಮಾಡಕೂಡದು, ಜಾಗ್ರತಾಗಿರಿ ಮೇಲೆ ಅಂತ. ಚೇತಾವಣೆ ಅಂದರೆ ಕಾಷನ್, ವಾರ್ನಿಂಗ್. ಸೆಕ್ಯೂರಿಟಿ ಅಂದರೆ ಏನು? ರಕ್ಷಣೆ, ಕುದುರೋದಿಲ್ಲ. ಇದು ಸರಿಗೋಗುತ್ತೆ. ಯಾಕೆ? ಕ್ಯಾವಿಯೇಟ್ ಅಂದರೆ ಒಂದು ವಾರ್ನಿಂಗ್, ಕಾಷನ್ ಮಸ್ಟ್ ಬಿ ಅಕಂಪನಿಡ್ ಬೈ ಎ ವಾರ್ನಿಂಗ್, ಕಾಷನ್, ಜಾಗ್ರತೆ ಅಂತ. ಆಯಿತಾ? ಅದಕ್ಕೋಸ್ಕರ ಎ ಬದಲಿಗೆ ಕಾನ್ಸೋನೆಂಟ್ ಇರಬೇಕು, ಅಂದರೆ ಎ ಐ ಒ ಇರಕೂಡದು, ಸರಿಗೋಗಿ. ನೌನ್ ಇರಬೇಕು, ದಿಸ್ ಇಸ್ ಎ ನೌನ್, ಇದು ನೌನೇ, ಇದು ಕೂಡ ನೌನೇ, ಮೀನಿಂಗ್ ರಾಂಗ್ ಅಲ್ಲ, ಹೋಯಿತು. ಇದು ಕರೆಕ್ಟ್. ನಾವು ವಾರ್ನಿಂಗ್ ಅಂತ ಬರಬೇಕು. ಇಟ್ ಮಸ್ಟ್ ಬಿ ಅಕಂಪನಿಡ್ ಬೈ ಎ ವಾರ್ನಿಂಗ್. ವಾರ್ನಿಂಗ್ ಕೊಟ್ಟಿಲ್ಲ, ಕ್ಯಾವಿಯೇಟ್, ಸಿನಾನಿಮ್, ಎರಡೂ ಒಂದೇ. ನಾವು ನೋಡಿ ಹಾಗೆ ಮುಂದಕ್ಕೆ ಬಂದರೆ, ದಿ ಲೈಸೆನ್ಸ್ ಆಫ್ ಸೂಪರ್ವಿಷನ್ ಮಸ್ಟ್ ನಾಟ್ ಬಿ ಯೂಸ್ಡ್ ಟು ಸೆನ್ಸಾರ್ ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಡ್ಯಾಶ್ ಕ್ರಿಯೇಟಿವಿಟಿ. ಇವಾಗ ಸೆನ್ಸಾರ್ ಮಾಡ್ರಿ, ಜಾಗ್ರತೆ ಅಂತ ಹೇಳಿದ್ದಾರೆ ಡಿಫೆನ್ಸ್ ಮಿನಿಸ್ಟರ್ ಅವರು. ಸೆನ್ಸಾರ್ ಮಾಡ್ರಿ, ಅಬ್ಸರ್ವ್, ಸೂಪರ್ವೈಸ್ ಮಾಡ್ರಿ ಅಂದರೆ ಅರ್ಥ, ಇನ್ನು ಸಿನಿಮಾ ಅವರು, ಟಿ ವಿಯವರು ತೆಗಿಯೋ ಯಾವುದನ್ನು ಆಗಲಿ ನೀವು ಕಟ್ ಮಾಡಿರಿ, ಸೆನ್ಸಾರ್ ಮಾಡಿರಿ ಅಂತಲ್ಲ. ಅವರು ಅವ್ರಿಗೆ ಕೂಡ, ಅದು ಸಿನಿಮಾ ತೆಗಿಯೋರಿಗೆ ಕೂಡ, ಟಿ ವಿ ಸೀರಿಯಲ್ಸ್ ಮಾಡೋರಿಗೆ ಕೂಡ ಒಂದು ರೈಟ್ ಇರುತ್ತೆ, ಅಂದರೆ ಹಕ್ಕು ಇರುತ್ತೆ, ರೈಟ್ ಇರುತ್ತೆ. ಏನದು ಅಂದರೆ ರೈಟ್ ಟು ಹ್ಯಾವ್ ದೇರ್ ಓನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರುತ್ತೆ. ಅವ್ರು ಎಕ್ಸ್ಪ್ರೆಸ್ ಮಾಡ್ಬೋದು. ಅದನ್ನು ಕ್ರಿಯೇಟಿವಿಟಿ ಅಂತೂ, ಕ್ರಿಯೇಟಿವಿಟಿನ ದೆಬ್ಬೆ ತೆಗೆದಾಗಿ ನೀವು ಸೂಪರ್ವೈಸ್ ಮಾಡಬೇಕು. ಯಾರು? ಈ ಬೋರ್ಡ್ ಅವರು. ಅವರಿಗೆ ಸ್ವೇಚ್ಛೆ ಇರಬೇಕು, ಸಿನಿಮಾ ತೆಗಿಯೋಕ್ಕೆ ಸ್ವೇಚ್ಛೆ ಇರಬೇಕು. ನೋಡಿಸ್ಲಿ, ಏನು ನೋಡಿಸ್ಕೊಳ್ಳಿ, ಪರವಾಗಿಲ್ಲ. ಯಾವುದು ಕಟ್ ಮಾಡಬೇಕಂದ್ರೆ, ಇದು ನೋಡಿಸಿದ್ರೆ ಪ್ರಮಾದ ಅಂಬೋದು ಕಟ್ ಮಾಡ್ರಿ, ಅಷ್ಟೇ ಆಗಲಿ. ಪ್ರತಿಯೊಂದನ್ನು ಕಟ್ ಮಾಡಿಕೊಡೋದು ಅಂದರೆ ಯು ಶುಡ್ ನಾಟ್ ಡ್ಯಾಮೇಜ್ ದ ಕ್ರಿಯೇಟಿವಿಟಿ ವಿಚ್ ದ ಪೀಪಲ್ ಹ್ಯಾವ್. ಸೊ ಕ್ರಿಯೇಟಿವಿಟಿನ ಡ್ಯಾಮೇಜ್ ಮಾಡದಾಗಿ ಸೂಪರ್ವೈಸ್ ಮಾಡಬೇಕು ಅಂತ ಇದ್ದಾರೆ. ಇವಾಗ ಡ್ಯಾಮೇಜ್ ಮಾಡದಾಗಿ ಅಂತ ನೋಡಿ, ಅದಕ್ಕೋಸ್ಕರ ನೀವು ಪ್ರತಿಯೊಂದು ನೀವು ಕಟ್ ಮಾಡ್ತಾ ಇದ್ದರೆ, ಇಟ್ ವಿಲ್, ಇಫ್ ಯು ಕಂಟಿನ್ಯೂ ಟು ಸೆನ್ಸಾರ್ ಅಂಡ್ ಅಂತ ಕೊಟ್ಟಿದ್ದಾರೆ. ಟು ಬಗಲಿಗೆ V1 ಇದೆ, ಬಗಲಿಗೆ ಅಂಡ್ ಇದೆ. ಅದಕ್ಕೋಸ್ಕರ ಏನು ಬರಬೇಕು? ಈ ಅಂಡ್ ಆದಮೇಲೆ ಬ್ಲ್ಯಾಂಕ್ನಲ್ಲಿ ಏನಿರಬೇಕು ಅಂದರೆ, ಅಂಡ್ ಹಿಂದ್ಗಡೆ ಏನಿದೋ ಅಂಥ ಸ್ಟ್ರಕ್ಚರೇ ಇರಬೇಕು. ಅಂದರೆ ಅಂಡ್ ಹಿಂದ್ಗಡೆ ಏನಿದೆ? ಟು ಬಗಲಿಗೆ V1 ಇದೆ, ಅಂಡ್ ಹಿಂದ್ಗಡೆ. ಇವಾಗ ಅಂಡ್ ಆದಮೇಲೆ ಕೂಡ ಬ್ಲ್ಯಾಂಕ್ನಲ್ಲಿ ಏನಿರಬೇಕು? ಟು ಆದಮೇಲೆ V1 ಇರಬೇಕು. ಆದರೆ ಗ್ರಾಮರ್ ಪಾಯಿಂಟ್ ನೋಡ್ರಿ, ಸೆಂಟೆನ್ಸ್ ಇನ್ನು ಕಂಪ್ಲೀಟ್ ಆಗದ ಹೋದರೆ ಅಂಡ್ ಹಿಂದ್ಗಡೆ ಇದು ಟೂ ಇದಲ್ಲ, ಇಲ್ಲಿ ಅಂಡ್ ಹಿಂದ್ಗಡೆ ಸೆನ್ಸಾರು, ಹಿಂದ್ಗಡೆ ಟೂ ಇದಲ್ಲ, ಇನ್ನು ಸೆಂಟೆನ್ಸ್ ಆಗೋಗಿಲ್ಲ. ಅದಕ್ಕೋಸ್ಕರ ಈ ಟೂ ಅಂಬೋದು ಅಂಡ್ ಆದಮೇಲೆ ಬ್ಲ್ಯಾಂಕ್ನಲ್ಲಿ ಬರೋ ವರ್ಡ್ ಹಿಂದ್ಗಡೆ ಕೂಡ ಇಡೋ ಕೆಲಸ ಇಲ್ಲ. ಅದು ಇದ್ದಾಗೆ ಇವಾಗೆ ಅದು ಇಟ್ಟಾಗೆ. ಯಾಕೆ? ಸೆಂಟೆನ್ಸ್ ಪೂರ್ತಿ ಆಗಿಲ್ಲ. ಅದಕ್ಕೋಸ್ಕರ ಅಂಡ್ ಹಿಂದ್ಗಡೆ ಏನಿರ್ತೋ ಟು, ಅಂಡ್ ಆದಮೇಲೆ ಬರೋ ಬ್ಲ್ಯಾಂಕ್ನಲ್ಲಿ ಕೂಡ ವರ್ಬ್ ಬರ್ತಾ ಇದ್ದರೆ ಆ ವರ್ಬ್ ಹಿಂದ್ಗಡೆ ಕೂಡ ಟು ಇದ್ದಾಗೆ ನಾವು ಇಮ್ಯಾಜಿನ್ ಮಾಡ್ಕೋಬೇಕು. ಎಕ್ಸಾಂಪಲ್ ನೋಡ್ರಿ,
ಐ ವಾಂಟ್ ಟು ಗೋ, ಐ ವಾಂಟ್ ಟು ರೀಡ್, ಟು ರೀಡ್ ಬಂದಿದೆಯಲ್ಲ, ಐ ವಾಂಟ್ ಟು ರೀಡ್ ಅಂಡ್ ಟು ರೈಟ್ ವೆಲ್ ಅಂತ ಕೆಲಸ ಅಮ್ಮೋ ಕೆಲಸ ಇಲ್ಲ. ಐ ವಾಂಟ್ ಟು ರೀಡ್ ಅಂಡ್ ಟು ರೈಟ್ ವೆಲ್ ಅನ್ನೋ ಕೆಲಸ ಇಲ್ಲ. ಯಾಕೆ? ಐ ವಾಂಟ್ ಟು ರೀಡ್ ಅಂಡ್ ರೈಟ್ ಅಂತ ಸಾಕು. ಅಂಡ್ ಹಿಂದ್ಗಡೆ ಏನಿದೆ? ಟು ರೀಡ್. ಅಂಡ್ ಆದಮೇಲೆ ಟು ರೈಟ್. ಇವಾಗ ಇನ್ನೂ ಸೆಂಟೆನ್ಸ್ ಪೂರ್ತಿ ಆಗಿಲ್ಲಲ್ಲ, ಇನ್ನು ವೆಲ್ ಕೂಡ ಇದೆಯಲ್ಲ, ಅದಕ್ಕೋಸ್ಕರ ಈ ಅಂಡ್ ಹಿಂದ್ಗಡೆ ಇರೋ ಟು ರೀಡ್ ಬಗಲಿಗೆ, ಟು ರೀಡಲ್ಲಿ ಟು ಇದಲ್ಲ, ಆ ಟೂನೇ ರೈಟ್ ಕೂಡ ಬರುತ್ತೆ, ಬರೆಯೋ ಕೆಲಸ ಇಲ್ಲ, ಅದೇ ಬರುತ್ತೆ. ಅದಕ್ಕೋಸ್ಕರ ಐ ವಾಂಟ್ ಟು ರೀಡ್ ಅಂಡ್ ರೈಟ್ ವೆಲ್ ಅಂದರೆ ಸಾಕು. ಇನ್ನೊಂದು ಸಾರಿ ಟು ರೈಟ್ ಅನ್ನೋ ಕೆಲಸ ಇಲ್ಲ. ಅರ್ಥವಾಯ್ತಾ? ಅದಕ್ಕೋಸ್ಕರ ಇವಾಗ ಟು ಇದ್ದಾಗೆ, ಇಲ್ಲಿ ಟು ಇದ್ದಾಗೆ, ಆದರೆ ಟು ಬಗಲಿಗೆ ಏನು ಬರಬೇಕು? V1 ಬರಬೇಕು. ಯು ನೋ ಆಲ್ವೇಸ್ ಆಫ್ಟರ್ ಟು ವಿ ಗೆಟ್ ಫಸ್ಟ್ ಫಾರ್ಮ್ ಆಫ್ ದ ವರ್ಬ್. ಎಸ್ ಕೂಡ ಇರಕೂಡದು, V1 ಇರಬೇಕು. ಇಲ್ಲಿ V1s ಯಾವಿವೆ? ಎಸ್ ಇದೆ ತೆಗೆದುಬಿಡ್ರಿ, ಎಸ್ ಇದ್ರೆ ತೆಗೆದುಬಿಡ್ರಿ, ಲಿಮಿಟ್ಸ್ ಎಸ್ ಇದೆಲ್ಲ ತೆಗೆದುಬಿಡ್ರಿ, ವರ್ಬ್ ಅಲ್ಲದು ಅಷ್ಟೇನಾ? ಇನ್ನೇನ V2 ಇರಕೂಡದು, ಇದು ಟು ಬಗಲಿಗೆ V1 ಇರಬೇಕು. ಟು ಸೆನ್ಸಾರ್, ಟು V1, ಹಾಗೆ 2 + V1, 2 ಬರೋದಿಲ್ಲ, V1 ಬರಬೇಕು. ಇದು V2 ಹೋಯಿತು. ಇದು V1 + S ಬರೋದಿಲ್ಲ, ಎಸ್ ಬರೋದಿಲ್ಲ. ಇನ್ನು 3 ಮಿಕ್ಕಿವೆ: ಬಿಸೀಸ್, ಪ್ಯಾಟರ್ನ್, ಸ್ಟಿಫಲ್. ಇವಾಗ ಇದು ನೌನ್, ಇದು ಟು ಬಗಲಿಗೆ ನೌನ್ ಬರೋದಿಲ್ಲ, ತೆಗೆದು ಬಿಡ್ರಿ. ಇನ್ನು 2 ಮಿಕ್ಕಿವೆ. ಏನು? ಬಿಸೀಸ್ ಒಂದು, ಸ್ಟಿಫಲ್ ಒಂದು. ಬಿಸೀಸ್ ಅಂದರೆ ಸರೌಂಡ್ ಮಾಡೋದು, ಕ್ರಿಯೇಟಿವಿಟಿನ ಸರೌಂಡ್ ಮಾಡಕೂಡದು ಅಲ್ಲ, ಕ್ರಿಯೇಟಿವಿಟಿನ ಸ್ಟಾಪ್ ಮಾಡಕೂಡದು ಅಂತ ಹೇಳಬೇಕು. ಸ್ಟಿಫಲ್ ಅಂದರೆ ಸ್ಟಾಪ್, ಸ್ಟಿಫಲ್ ಅಂದರೆ ಪ್ರಿವೆಂಟ್, ಪುಟ್ ಬ್ರೇಕ್ಸ್. ಅದಕ್ಕೋಸ್ಕರ ಕ್ರಿಯೇಟಿವಿಟಿನ ಅಲೋ ಮಾಡಬೇಕು, ನೀವು ಸ್ಟಾಪ್ ಮಾಡಕೂಡದು ಅಂತ ಹೇಳ್ತಾ ಇದ್ದಾರೆ. ಸೊ ಟೇಕ್ ಸ್ಟಿಫಲ್ ಆ್ಯಸ್ ಆನ್ಸರ್. ಸೊ 6ಗೆ ಇ. ನಾವು ಮತ್ತೆ ಇಲ್ಲಿ ಬರ್ತೀವಿ, ಇಲ್ಲಿ ನೋಡೋಣ. ಫಾರ್ ಇನ್ಸ್ಟೆನ್ಸ್, ದಿ ಮಿನಿಸ್ಟ್ರಿ ಶುಡ್ ಆಫರ್. ಇವಾಗ ಮಿನಿಸ್ಟ್ರಿ ಏನು ಹೇಳಿದೆ ಎಲ್ಲ ನೋಡಿಸ್ಬೇಡ್ರಿ, ಆರ್ಮಿ ಸಂಬಂಧಿಸುವಾಗಿ ಸ್ವಲ್ಪ ಅದು ರಾಂಗ್ ಮೆಸೇಜ್ ಹೋಗುತ್ತೆ ಜನಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಹೋಗಿ ಸರಿ ಅಂತ ಇದ್ದೀರಲ್ಲ, ನೀವು ಫಲಾನ ಕಂಟೆಂಟ್ ನೋಡಿಸ್ಕೂಡ್ದು ಅಂದರೆ ಸರ್ ನೋಡಿಸೋದಿಲ್ಲ. ಆದರೆ ನೀವೇನು ಮಾಡಬೇಕು ಅಂದರೆ, ಮಿನಿಸ್ಟ್ರಿಯವ್ರು ಏನು ಮಾಡಬೇಕು, ಅದಕ್ಕೆ ಸರಿಯಾದ ಕಾರಣ ನೋಡಿಸ್ಬೇಕು. ಒಂದು ಕೆಲಸ ಮಾಡಬೇಡ್ರಿ ಅಂದರೆ ಓಕೆ ಮಾಡಲ್ಲ, ಶೋ ದ ರೀಸನ್ಸ್. ಆ ರೀಸನ್ಸು ಒಳ್ಳೆ ರೀಸನ್ಸ್ ಆಗಿರಬೇಕು. ದೇ ಶುಡ್ ಬಿ ವ್ಯಾಲಿಡ್ ರೀಸನ್ಸ್. ಒಂದು ಕೆಲಸ ಮಾಡಬೇಡ್ರಿ ಅಂದರೆ ಬ್ಲೈಂಡಾಗಿ ಮಾಡೋದಿಲ್ಲ ಅಂತ ಅಮ್ಮಲ್ಲ, ಯು ಶೋ ರೀಸನ್ಸ್. ಇಫ್ ದ ರೀಸನ್ಸ್ ಆರ್ ಕರೆಕ್ಟ್ ವಿ ವಾಂಟ್ ಟು ಡೂ ಅಲ್ಲ. ಸೊ ರೀಸನ್ಸ್ನ ಡಿಸ್ಕ್ರೈಬ್ ಮಾಡಬೇಕು. ರೀಸನ್ಸ್ ಏನು? ನೌನ್ ಡಿಸ್ಕ್ರೈಬ್ ಮಾಡೋದು ಯಾವ ಥರ? ಅಡ್ಜೆಕ್ಟಿವ್. ಅಂದರೆ ನಮಗೆ ಕೊಟ್ಟಿರೋ ಆಪ್ಷನ್ಸ್ನಲ್ಲಿ ಅಡ್ಜೆಕ್ಟಿವ್ಸ್ ಮಾತ್ರ ಕೆಲಸಕ್ಕೆ ಬರ್ತವೆ, ಮಿಗತಾವು ಬರೋದಿಲ್ಲ. ಅಡ್ಜೆಕ್ಟಿವ್ಸ್ ಯಾವಲ್ಲೂ ತೆಗೆದು ಬಿಡ್ರಿ, ಇದು ಅಡ್ಜೆಕ್ಟಿವ್ ಬರ್ಬೋದು, ತೆಗೆದು ಬಿಡ್ರಿ. ಹೌದಾ? ಇನ್ನು ಮತ್ತು ಮಿಗತೆಲ್ಲ ಅಡ್ಜೆಕ್ಟಿವ್ಸೇ. ಮೀನಿಂಗ್ ಸರಿಗೆ ಹೋಗಿತ್ತಾ? ಇನ್ಕ್ರೆಡಿಬಲ್ ರಾಂಗ್ ಆಗಿತ್ತು. ಯಾವುದಕ್ಕೆ ಗೊತ್ತಾ? ಇನ್ಕ್ರೆಡಿಬಲ್ ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ, ನಮ್ಮಸಕ್ಯವಾಗಿಲ್ಲ ಅವು, ಅಂದರೆ ರಾಂಗ್. ನಮಗೇನು ಬರಬೇಕು? ಇಟ್ ಶುಡ್ ಬಿ ರೈಟ್ ರೀಸನ್ಸ್ ಬರಬೇಕು. ರೈಟ್ ರೀಸನ್ಸ್, ವ್ಯಾಲಿಡ್ ರೀಸನ್ಸ್, ಕರೆಕ್ಟ್ ರೀಸನ್ಸ್ ಅಂತ ಬರಬೇಕು. ಅದಕ್ಕೋಸ್ಕರ ಇದು ರಾಂಗ್ ಮೀನಿಂಗ್ ಕೊಡ್ತಾ ಇದೆ, ತೆಗೆದುಬಿಡಬೇಕು. ಇನ್ನೊಂದು ಗೊತ್ತಾ ಸ್ನೇಹಿತರೆ, ಇದರಲ್ಲಿ IN ಇದಲ್ಲ, IN ಇರ್ದಾಗ ಹೋದರೆ ಅದು ಒಳ್ಳೆ ಆನ್ಸರ್ ಆಗಿರ್ಬೋದು, ಆದರೆ IN ಕೊಡ್ತದೆ ಆಪೋಸಿಟ್ ಆಗಿಬಿಡ್ತದೆ. ಕ್ರೆಡಿಬಲ್ ಅಂದರೆ ರೀಸನಬಲ್, ಕರೆಕ್ಟ್ ಅಂತ, ಬಿಲೀವಬಲ್. ಇನ್ನು ಬನ್ನೋದಕ್ಕೋಸ್ಕರ ಮೀನಿಂಗೇ ರಾಂಗ್ ಆಗಿಬಿಡ್ತು. ಸೊ 2 ಹೋಯ್ತು. ಇವಾಗ ಇದು ಹೋಯ್ತು, ಎ ಹೋಯ್ತು, ಸಿ ಹೋಯ್ತು. ಇನ್ನು 3 ಇವೆ. ಕಂಡೀಷನಲ್ ರೀಸನ್ಸ್ ಕೂಡ ತಪ್ಪೆ. ಯಾಕಂದರೆ ಕಂಡೀಷನ್ಸ್ ಇಟ್ಟು ಷರತೆ ಇಟ್ಟು ಕೊಟ್ಟೋ ರೀಸನ್ಸ್ನ ದೇ ಆರ್ ನಾಟ್ ಕರೆಕ್ಟ್ ರೀಸನ್ಸ್. ಸೊ ಹೋಯ್ತಿದ್ದು. ಇನ್ನೇನಿದೆ? ಪ್ಯಾಷನೇಟ್ ಮಿಕ್ಕಿದೆ, ಇದು ಮಿಕ್ಕಿದೆ. 2 ಮಿಕ್ಕಿವಿನ ಯಾವ ಆನ್ಸರ್ ಇದು? 2 ಅಡ್ಜೆಕ್ಟಿವ್ಸೇ. ಆದರೆ ರೀಸನ್ಸ್ ಡಿಸ್ಕ್ರೈಬ್ ಮಾಡೋದಕ್ಕೆ ವಿ ವೋಂಟ್ ಯೂಸ್ ಪ್ಯಾಷನೇಟ್. ಬಿಕಾಸ್ ಪ್ಯಾಷನೇಟ್ ಅಂದರೆ ಭಾಳ ಇಷ್ಟಪಟ್ಟಿದ್ರೆ, ಸಿನಿಮಾಗಳಂದರೆ ಹುಚ್ಚು ಅವನಿಗೆ ಅಂತ ಪ್ಯಾಷನೇಟ್ ಅಬೌಟ್ ಮೂವೀಸ್ ಅಂತಾರೆ. ಪ್ಯಾಷನೇಟ್ ಅಬೌಟ್ ಕ್ರಿಕೆಟ್ ಒಂದಂದರೆ ಭಾಳ ಇಷ್ಟ ಇದ್ದರೆ, ಪೆಂಚಾಂಟ್ ಅಂತ ಹೇಳಿದ ಇಷ್ಟು ಮುಂಚೆ, ಅದು ಸೇಮ್ ಮೀನಿಂಗೆ. ಪೆಂಚಾಂಟ್ ಅಂದರೆ, ಪ್ಯಾಷನ್ ಅಂದರೆ ಒಂದೇ ಮೀನಿಂಗೆ, ಸ್ಟ್ರಾಂಗ್ ಲೈಕಿಂಗ್, ಸ್ಟ್ರಾಂಗ್ ಡಿಸೈರ್. ನಮ್ಮ ಬರಬೇಕಾಗಿದೆ ಯಾತ್ರು ಕರೆಕ್ಟ್ ರೀಸನ್ಸ್ ಅಂತ ಬರಬೇಕು. ದೆರ್ ಇಸ್ ನೋ ಕರೆಕ್ಟ್ ಇನ್ ದ ಆಪ್ಷನ್ಸ್, ಬಟ್ ದೆರ್ ಈಸ್ ಎ ಸಿನಾನಿಮ್ ಫಾರ್ ಕರೆಕ್ಟ್. ಅದೇನದು? ಜಸ್ಟಿಫೈಯಬಲ್. ಇದು ಆನ್ಸರ್. ಬಿಕಾಸ್ ಜಸ್ಟಿಫೈಯಬಲ್ ಮೀನ್ಸ್ ವ್ಯಾಲಿಡ್, ಕರೆಕ್ಟ್,
ರೀಸನಬಲ್ ಅಂತ ಅರ್ಥ. ಸರಿಗೋಗಿತ್ತೆ. ಸೊ 7th ಡಿ. ಲಾಸ್ಟ್ ಕ್ವಶನ್ 8th ಒನ್. ಇದೇನಿದು ಅಂದರೆ ಇವಾಗ ಇಲ್ಲಿಂದ ನೋಡ್ಕೊಂಬೋಣ. ದಿ ಆರ್ಮ್ಡ್ ಫೋರ್ಸಸ್ ಆರ್ ದ ನೇಷನ್ಸ್ ಪ್ರೈಡ್. ಅವು ದೇಶಕ್ಕೆ ಒಂದು ಗರ್ವಕಾರಣ ಅವು. ಪ್ರಿಸೈಸ್ಲಿ ಬಿಕಾಸ್ ಅನ್ಲೈಕ್ ಇನ್ ಟೋಟಲಿಟೇರಿಯನ್ ಅಂದರೆ ಇನ್ ಕಮ್ಯುನಿಸ್ಟ್ ಕಂಟ್ರೀಸ್ ಆರ್ ಸೊಸೈಟೀಸ್ ದೇ ಹ್ಯಾವ್ ರಿಮೈನ್ಡ್ ಅಕೌಂಟಬಲ್ ಟು ದ ಪೀಪಲ್ ಆಫ್ ಇಂಡಿಯಾ. ಯಾವಾಗಲಿ ಆರ್ಮಿ ಜನಕ್ಕೆ ಜವಾಬ್ದಾರಿಯಾಗಿರುತ್ತೆ. ಅಂದರೆ ಜನನ ಕಾಪಾಡೋದಕ್ಕೆ ಆರ್ಮಿ ಇರೋದು. ಯಾವಾಗೂ ಜನಕ್ಕೆ ಹಾನಿ ಮಾಡೋಕ್ಕೆ ಆರ್ಮಿ ಇರೋದಿಲ್ಲ. ನಮ್ಮ ಆರ್ಮಿ ಕೂಡ ಮೊದಲಿನಿಂದ ಜನಕ್ಕೆ ಸಹಾಯ ಮಾಡ್ತಾನೇ ಇದೆ, ರಕ್ಷಣೆ ಮಾಡ್ತಾನೇ ಇದೆ. ಯಾವಾಗ ಅದು ಅಕೌಂಟಬಲ್ ಆಗಿ ಇರ್ತಾ ಬಂದಿದೆ ಅದು. ಅಂದರೆ ಅವರ್ ಆರ್ಮಿ ಈಸ್ ವೆರಿ ಅಕೌಂಟಬಲ್ ಟು ದ ಪೀಪಲ್. ಅಂದರೆ ಜನಕ್ಕೆ ಹಾನಿ ಮಾಡೋ ಕೆಲಸ ಯಾವಾಗೂ ಮಾಡಿಲ್ಲ ಆರ್ಮಿ. ಇಟ್ಸ್ ಅ ವೆರಿ ಗ್ರೇಟ್ ಆರ್ಮಿ, ಇಂಡಿಯನ್ ಆರ್ಮಿ. ಸೊ ಅಕೌಂಟಬಲ್ ಟು ಪೀಪಲ್ ಆಫ್ ಇಂಡಿಯಾ. ಅದಕ್ಕೋಸ್ಕರ ಇಂಥ ಅಕೌಂಟಬಿಲಿಟಿ ಇದೆ. ಇಂಥ ಅಕೌಂಟಬಿಲಿಟಿನ ನಾವು ಕಾಪಾಡ್ಕೋಬೇಕು, ಅದನ್ನ ಇನ್ನೂ ಜಾಸ್ತಿ ಮಾಡ್ಕೋಬೇಕು, ಇನ್ನೂ ಒಳ್ಳೆ ಹೆಸರು ಬರಬೇಕು ನಮ್ಮ ಆರ್ಮಿಗೆ. ನಾವು ಕೂಡ ಆರ್ಮಿಗೆ ಒಳ್ಳೆ ಹೆಸರು ಬರೋದಕ್ಕೆ ನಾವು ಬಿಹೇವ್ ಮಾಡಬೇಕು, ಆರ್ಮಿ ಕೂಡ ಹಾಗೆ ಬಿಹೇವ್ ಮಾಡಬೇಕು. ಅದಕ್ಕೋಸ್ಕರ ಅಕೌಂಟಬಿಲಿಟಿನ ನಾವು ಸ್ಟ್ರೆಸ್ ಮಾಡಬೇಕು. ಅಕೌಂಟಬಿಲಿಟಿನ ಸ್ಟ್ರೆಸ್ ಮಾಡಬೇಕು. ಪಾಸಿಟಿವ್ ವರ್ಡ್. ಮಸ್ಟ್ ಬಿ ಬಗಲಿಗೆ ಬ್ಲ್ಯಾಂಕ್ ಇದೆ. ಬಿ ಬಗಲಿಗೆ ಬರೋ ಬ್ಲ್ಯಾಂಕ್ನಲ್ಲಿ ಮಾಮೂಲಿಗೆ ಏನಿರಬೇಕು ಅಂದರೆ V3 ಇರಬೇಕು. V4ಗಳು ಕರೆಕ್ಟೇ, ಆದರೆ ಇದು ಪ್ಯಾಸಿವ್ ವಾಯ್ಸ್ನಾಗಿದೆ. ಮಸ್ಟ್ ಬಿ ಪ್ಲಸ್ V3 ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಅದಕ್ಕೋಸ್ಕರ V4 ಬರೋದಿಲ್ಲ. ಎಲ್ಲಿ V4 ಇರುತ್ತೆ, V1ಗೆ ING ಇದ್ದರೆ V4. ಇವಾಗ ಪ್ಯಾಸಿವ್ ವಾಯ್ಸ್ನಲ್ಲಿ ಬಿ ಬಗಲಿಗೆ V4 ಬರೋದಿಲ್ಲ. ಅಂದರೆ ಯಾವನ್ನ ಇವಾಗ V4 ಇದ್ದರೆ ING ತೆಗೆದುಬಿಡ್ರಿ. ಯಾವನ್ನ ಇವೆ ಎಲ್ಲಿ ಇಲ್ಲ. ಓಕೆ, ಹೋಯಿತು. ಮಸ್ಟ್ ಬಿ ಬಗಲಿಗೆ V3 ಬರಬೇಕು, ವರ್ಬ್ ಬರಬೇಕು. ವರ್ಬ್ ಅಲ್ದಾಗಿ ಬೇರೆನಿದೆ ತೆಗೆದುಬಿಡ್ರಿ. ಎಫಿಗೆ ತೆಗೆದುಬಿಡ್ಬೋದು. ಅದು ನೌನ್. ಅದು ವರ್ಬ್ ಬರಬೇಕು ನಮಗೆ. V3 ಬರಬೇಕು, ಅದೊಂದು ನೌನ್ ಕುದುರೋದಿಲ್ಲ. ಇದು V1. ಸೊ ರಾಂಗ್. ನಮ್ಗೆ ಬೇಕಾದ V3 ಬರಬೇಕು ನಮಗೆ. ಇದು V1. ಇದು V3 ಏನು ಗೊತ್ತಾ? ವರ್ಸನಡ್. ಇಡಿ ಇದೆ, ಇಲ್ಲ, ಹೋಯಿತು. ತಪ್ಪಾಗಿತ್ತು. ಯಾಕೆ? ನಾವು ಅಕೌಂಟಬಿಲಿಟಿನ ಕಮ್ಮಿ ಮಾಡಬೇಕಾ? ಇಲ್ಲ, ಇನ್ನು ಸ್ಟ್ರೆಸ್ ಮಾಡಬೇಕು, ಇನ್ನು ಜಾಸ್ತಿ ಮಾಡಬೇಕು. ಕಮ್ಮಿ ಅಂದ್ಕೊಳ್ಳಿ. ಸೊ ಮೀನಿಂಗ್ ತಪ್ಪಾಯಿತು. ಲಂಬರ್ಡ್ ತಪ್ಪು. ಯಾಕಂದರೆ ಮೂವಿಂಗ್ ಸ್ಲೋ, ವೆರಿ ಲೇಝಿ ಮೂವ್ಮೆಂಟ್, ವೆರಿ ಸ್ಲೋ ಮೂವ್ಮೆಂಟ್ ಲಂಬರ್ಡ್ ಅಂತಾರೆ. ನಮ್ಗೆ ಬೇಕಾದ್ದೇನು? ಅಕೌಂಟಬಿಲಿಟಿ ನಾವು ಇನ್ನೂ ಜಾಸ್ತಿ ಮಾಡಬೇಕು, ಇನ್ನೂ ಸ್ಟ್ರೆಸ್ ಮಾಡಬೇಕು, ಇನ್ನೂ ಎಂಫಸೈಸ್ ಮಾಡಬೇಕು. ಎಂಫಸೈಸ್ಡ್ ಇದ್ದರೆ ಸ್ಟ್ರೆಸ್ಡ್ ಇದ್ದರೆ ಸರಿಗೋಗುತ್ತೆ. ಸ್ಟ್ರೆಸ್ಡ್ ಇಲ್ಲ, ಎಂಫಸೈಸ್ ಸರಿಗೋಗುತ್ತೆ. ಮಸ್ಟ್ ಬಿ ಎಂಫಸೈಸ್ಡ್ ಸಿನ್ಸ್ ದೇರ್ ಆರ್ ಮೌಂಟಿಂಗ್ ಫಿಯರ್ಸ್. ಯಾಕಂದರೆ ಆರ್ಮಿ ಮೇಲೆ ಭಾಳ ಜನಕ್ಕೆ ಗೌರವ ಜಾಸ್ತಿ ಮಾಡೋಗೆ ಇರಬೇಕು. ಆರ್ಮಿ ಜನಗಳು ಕೂಡ ಹಾಗೆ ಇರಬೇಕು. ಇಲ್ಲದೆ ಹೋದರೆ ಏನಂದರೆ ಆರ್ಮಿನಲ್ಲಿ ಕೆಲಸ ಮಾಡೋರ ಮೇಲೆ, ಆರ್ಮಿ ಸೋಲ್ಜರ್ಸ್ ಮೇಲೆ ಜನಕ್ಕೆ ಒಂದು ಕಮ್ಮಿ ಅಭಿಪ್ರಾಯ ಬರಕೂಡದು. ಯಾವಾಗೂ ಆರ್ಮಿ ಅಂದರೆ ಭಾಳ ಗೌರವ ಇರಬೇಕು, ಅದು ಜಾಸ್ತಿ ಆಗ್ತಾ ಇರಬೇಕು ದಿನದಿನಕ್ಕೂ. ಅಷ್ಟೇ ಕಮ್ಮಿ ಆಗ್ಕೊಡೋದು. ಅದಕ್ಕೋಸ್ಕರ ನಾವು ಗೌರವ ಕಾಪಾಡ್ಕೋಬೇಕಂದ್ರೆ ನಾವು ಅದಕ್ಕೆ ಎಂಫಸೈಸ್ ಮಾಡಬೇಕು. ಯಾವ ಥರನ? ಅಕೌಂಟಬಿಲಿಟಿನ ಎಂಫಸೈಸ್ ಮಾಡಬೇಕು. ಮಸ್ಟ್ ಬಿ ಬಗಲಿಗೆ V3 ಬರಬೇಕು. ದಿಸ್ ಇಸ್ V3 ಮೀನಿಂಗ್ ಕೂಡ ಸರಿಗೋಗುತ್ತೆ. ಹಿಂಗೆ ಸ್ನೇಹಿತರೆ, ಅದಕ್ಕೋಸ್ಕರ ಬ್ಲ್ಯಾಂಕ್ ಹಿಂದ್ಗಡೆ ಏನಿದೆ, ಬ್ಲ್ಯಾಂಕ್ ಆಚೆ ಕಡೆ ಏನಿದೆ ನೋಡಿಕೊಂಡ್ರೆ ಕೂಡ ನೀವು 8 ಕ್ವಶನ್ಸ್ನಲ್ಲಿ ಇವಾಗ 5 ಕ್ವಶನ್ಸ್ ಹಾಗೆ ಮಾಡ್ಬೋದು. ನಾವು 5 out of 8 can be answered easily if you observe what is behind the blank and what is after the blank. 2 ಬಂದರೆ V1 ಬರಬೇಕು. ಬ್ಲ್ಯಾಂಕ್ ಬಗಲಿಗೆ ನೌನ್ ಇದ್ದರೆ ಬ್ಲ್ಯಾಂಕ್ನಲ್ಲಿ ಅಡ್ಜೆಕ್ಟಿವ್ ಇರಬೇಕು. ನೋಡಿಕೊಂಡ್ರೆ ಸಾಕು. ವಾಸ್, ಆ್ಯಮ್, ಈಸ್, ಆರ್ ಬಗಲಿಗೆ ಪ್ಯಾಸಿವ್ ವಾಯ್ಸ್ನಲ್ಲಿ V3 ಇರಬೇಕು. ಹಾಗೆ ಮಸ್ಟ್ ಬಿ, ವುಡ್ ಬಿ, ಕೆನ್ ಬಿ ಅಂತ ಆಗ ಪ್ಯಾಸಿವ್ ವಾಯ್ಸ್ ಇದ್ದರೆ ಸೆಂಟೆನ್ಸು ಆ ಬಿ ಬಗಲಿಗೆ V3 ಇರಬೇಕು. ಎಂಫಸೈಸ್ಡ್. ಶಾರ್ಟ್ಕಟ್ಸ್ ಇವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾದಕ್ಕೋಸ್ಕರ ಟೈಮ್ ತೊಗೊಂಡಿದ್ದಾಗಲಿ 40 ಮಿನಿಟ್ಸ್ ಅಂತ. ನೀವು ಬರೆಯೋ ಕಾಲಕ್ಕೆ ಈ ಶಾರ್ಟ್ಕಟ್ಸ್ ಸಾಕು. ಏನಿದೆ? ಇಟ್ಸ್ ಬಗಲಿಗೆ ನೌನ್ ಬರಬೇಕು, ಆರ್ ಇಂಪಾರ್ಟೆನ್ಸ್ ನೌನ್ ಹಿಂದ್ಗಡೆ ಅಡ್ಜೆಕ್ಟಿವ್ ಇರಬೇಕು. ವಿಚ್ ಆರ್ ಅಡ್ಜೆಕ್ಟಿವ್ಸ್ ಇನ್ ದ ಆಪ್ಷನ್ಸ್ ಅವೇ ತೊಗೋಬೇಕು. ಅರ್ಥವಾಯ್ತಾ? ಇನ್ನೊಂದು ಸಾರಿ ಈ ವಿಡಿಯೋ ನೋಡಿರಿ. ಈ ಶಾರ್ಟ್ಕಟ್ಸು ಪಾಯಿಂಟ್ಸು ಇನ್ನೊಂದು ಸಾರಿ ಕೇಳ್ರಿ. ನಿಮಗೆ ಈ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದೇ ಬರ್ಬೋದು, ಬಂತು ಅಂದ್ಕೊಳ್ರಿ. ಯು ಕ್ಯಾನ್ ಗೆಟ್ 8 out of 8 ಮಾರ್ಕ್ಸ್. ಆರ್ ಇವಾಗ ಹೇಳಿದ್ರೆ ಶಾರ್ಟ್ಕಟ್ಸ್ ನಿಮಗೆ ನೆನಪಿಗಿದ್ದರೆ ಅಪ್ಲೈ ಮಾಡಿದ್ರೆ ಪರೀಕ್ಷೆಯಲ್ಲಿ ಯು ಕ್ಯಾನ್ ಈಸಿಲಿ ಸ್ಕೋರ್ 5 out of 8. ಐ ಹೋಪ್ ಯು ಡೂ ಸೊ. ಥ್ಯಾಂಕ್ ಯು.